ಪದ್ಮಪುರಾಣದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ಸೋಮಶರ್ಮ ಹಾಗೂ ಸುಮನ ಈ ದಂಪತಿಗಳ ಒಂದು ಸಂವಾದ ಬಹಳ ಸುಂದರವಾಗಿರುವಂಥದ್ದು. ಅದರಲ್ಲಿ ಈ ಪುಣ್ಯ ಅನ್ನುವಂಥದ್ದು ಹೇಗೆ ಹುಟ್ಟುತ್ತದೆ ಅಂತ ಹೇಳಿದ್ರೆ, ಮಕ್ಕಳಿಲ್ಲ ಅಂತ ಸೋಮಶರ್ಮ ಹೇಳಿದಾಗ, ಮಕ್ಕಳಿಲ್ಲ ಅಂತ ನೀನು ದುಃಖ ಮಾಡ್ಕೊಳ್ಬೇಡ, ಒಳ್ಳೆ ಮಕ್ಕಳಿಲ್ಲ ಅಂತ ದುಃಖ ಮಾಡ್ಕೋ. ಯಾಕಂತ ಹೇಳಿದ್ರೆ ಮಕ್ಕಳಾಗುವುದು ಮುಖ್ಯ ಅಲ್ಲ, ಒಳ್ಳೆ ಮಕ್ಕಳಾಗುವುದು ಮುಖ್ಯ. ಆ ಒಳ್ಳೆ ಮಕ್ಕಳೇ ಹೇಗಾಗ್ತಾರೆ ಅಂತ ಹೇಳಿದ್ರೆ ಪುಣ್ಯದಿಂದ ಆಗ್ತಾರೆ ಅಂತ ಹೇಳಿದ್ರು. ಮಕ್ಕಳಾಗಲಿಕ್ಕೆ ಪತಿ ಪತ್ನಿಯರು ಸೇರಿದ್ರೆ ಸಾಕು, ಮಕ್ಕಳೊಂದು ಆಗ್ತಾರೆ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆಯಲ್ವಾ, ಇದು ಪಾಪ ಪುಣ್ಯದಿಂದ ಆಗುವಂಥದ್ದು. ಅದರಲ್ಲಿ 3 ವಿಧವಾಗಿ ಮಕ್ಕಳು ಹುಟ್ಟು ಬರ್ತಾರೆ. ಯಾಕಂತ ಹೇಳಿದ್ರೆ ಪಾಪ ಬೇರೆ ಬೇರೆ ಅದನ್ನೆಲ್ಲ ತಿಳಿಸ್ಕೊಂಡು ಬಂದು, ಒಳ್ಳೆಯ ಮಕ್ಕಳು ಪುಣ್ಯದಿಂದ ಹುಡ್ತಾರೆ. ಆ ಪುಣ್ಯ ಅನ್ನೋದು ಯಾವ ರೀತಿ ಬರ್ತದೆ ಬಹಳ ಸುಂದರವಾಗಿ ಹೇಳ್ಕೊಂಡು ಹೋಗ್ತಾರೆ. ಧರ್ಮಕ್ಕೆ 10 ಅಂಗಗಳು. ಆ 10 ಅಂಗಗಳಿಂದ ಕೂಡಿದಂತಹ ಧರ್ಮಾಚರಣೆಯನ್ನು ನಾವು ಯಾವಾಗ ಮಾಡ್ತೇವೆ, ಅದು ಕಾಯ ವಾಚ ಮನಸ, ಅಂತಹ ಧರ್ಮದಿಂದಾಗಿ ಹುಟ್ಟುವ ಫಲವೇ ಪುಣ್ಯ. ಆ ಪುಣ್ಯದಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಆಸೆಗಳು ಈಡೇರ್ತವೆ. ನಾವೇನು ಇಚ್ಛಿಸ್ತೇವೆ, ಇಚ್ಛಿಸಿದ್ದು ಯಾವಾಗ ಈಡೇರ್ತದೆ ಅಂತ ಹೇಳಿದ್ರೆ ಪುಣ್ಯ ಇದ್ದಾಗ. ಆ ಪುಣ್ಯ ಮಾಡಲಿಕ್ಕೆ ಧರ್ಮಾಚರಣೆ ಬೇಕು. ಆ ಧರ್ಮಕ್ಕೆ 10 ಅಂಗಗಳು ಬೇಕು ಅಂತ ಇದಿಷ್ಟನ್ನು ತಿಳಿಸ್ಕೊಂಡು ಹೋದ್ರು. ಈ ಧರ್ಮವನ್ನು ಯಾರಾದರೂ ಕಂಡವರಿದ್ದಾರಾ ಅಂತ ಪ್ರಶ್ನೆಯನ್ನು ಮಾಡಿದಾಗ ಸೋಮಶರ್ಮ, ಅದಕ್ಕೆ ಸುಮನ, ಹೌದು ಧರ್ಮವನ್ನು ಇಲ್ಲಿವರೆಗೆ ಕಂಡವರು ಅಂತ ಹೇಳಿದ್ರೆ ಬೇಕಾದಷ್ಟು ಜನ ಕಂಡಿದ್ದಾರೆ. ಆದರೆ ಇಲ್ಲಿ ಪ್ರಸಿದ್ಧ ಇರುವಂಥವ್ರು ಯಾರು ಅಂತ ಹೇಳಿದ್ರೆ ದುರ್ವಾಸರು ಹಾಗೂ ದತ್ತಾತ್ರೇಯ. ಅದರಲ್ಲಿ ಆ ಕಥೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ದುರ್ವಾಸರು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ. ಅವರಿಗೆ ಧರ್ಮದ ಬಗ್ಗೆ ಸಿಟ್ಟು ಬಂತು. ಇಷ್ಟು ನಾನು ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೇನೆ, ಕಠಿಣವಾದ ಧರ್ಮಾಚರಣೆಯನ್ನು, ಧರ್ಮ ನನ್ನ ಬಗ್ಗೆ ಸ್ವಲ್ಪವೂ ಕರುಣೆ ತೋರಿಸ್ತಾ ಇಲ್ವಲ್ಲ ಅಂತ ಹೇಳಿ ಶಾಪ ಕೊಡ್ಲಿಕ್ಕೆ ಉದ್ಯುಕ್ತರಾದರು. ಧರ್ಮ ತಾನು ಬಂದ. ಧರ್ಮ ಅಂದರೆ ಯಮಧರ್ಮ. ತಾನು ಎಲ್ಲ ತನ್ನ ಪರಿವಾರದೊಂದಿಗೆ ಬಂದ. ಆ ಪರಿವಾರದ ಪರಿಚಯವನ್ನು ಮಾಡಿಸಿಕೊಟ್ಟ ದುರ್ವಾಸರಿಗೆ. ಅದನ್ನೆಲ್ಲ ನಾವು ಹೋದ ಬಾರಿ ನೋಡಿದ್ವು. ಮತ್ತೆ ನೀವು ಈ ರೀತಿ ಶಾಪವನ್ನು ಕೊಡಬೇಡಿ, ಸಿಟ್ಟು ಮಾಡ್ಕೊಳ್ಬೇಡಿ ಅಂತ ಹೇಳಿದಾಗ, ಸಿಟ್ಟು ಮಾಡ್ಕೊಳ್ಳದೆ ಮತ್ತೇನು ಮಾಡೋಣ, ಯಾಕೆ ಅಂತ ಹೇಳಿದರೆ ಒಂದು ಆಕ್ಷೇಪವನ್ನು ಮಾಡಿದರು. ಮನುಷ್ಯ ಯಾವ ಒಂದು ದೇಹದಲ್ಲಿ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಉಂಟೋ ಆ ದೇಹದಲ್ಲಿ ಕಷ್ಟಪಟ್ಟು ತಪಸ್ಸು ಮಾಡ್ತಾನೆ. ಯಾಕೋಸ್ಕರ ತಪಸ್ಸು ಮಾಡ್ತಾನೆ ಅಂತ ಹೇಳಿದ್ರೆ ಸುಖ ಪಡಿಬೇಕು ಅಂತ. ಆದರೆ ಅದೇ ಜನ್ಮದಲ್ಲಿ ಅವನು ಸುಖ ಪಡಿತಾನೆ ಅನ್ನೋದು ಖಾತ್ರಿ ಇಲ್ಲ. ಅವನು ಅಷ್ಟು ಧರ್ಮಾಚರಣೆಯನ್ನು ಕಷ್ಟಪಟ್ಟು ಮಾಡಿದರೂ ಕೂಡ ಕಡೆಗೆ ಧರ್ಮಾಚರಣೆಯನ್ನು ಮಾಡ್ತಾ ಮಾಡ್ತಾ ಮಾತ್ರ ಸತ್ರು ಫಲವೇ ಸಿಗುವುದಿಲ್ಲ. ಹೇಳಿದರೆ ಅದಿನ್ನು ಯಾವಾಗಲೂ ಪಡಿತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಪಾಪದ ಮೇಲೆ ಪಾಪ ಮಾಡ್ತಾ 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 ಬಂದ, ಆ ಪಾಪದ ಫಲ ಅವನಿಗೆ ಸಿಗುವುದೇ ಇಲ್ಲ. ಪಾಪವನ್ನು ಮಾಡ್ತಾ 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 ಆರಾಮಾಗಿದ್ದು ಸತೆ ಬಿಡ್ತಾನೆ. ಅವಾಗ ಏನು ಕಾಣ್ತೇವೆ, ಅಯ್ಯೋ ಅವನೇನು ಪಾಪ ಮಾಡಿದ್ನಲ್ಲ, ಏನು ಆಗಲೇ ಇಲ್ವಲ್ಲ, ಇಲ್ಲ ಮುಂದಿನ ಜನ್ಮಗಳಲ್ಲಿ ಅದರ ಫಲವನ್ನು ಪಡಿತಾನೆ ಅಂತ. ಈ ಜನ್ಮದಲ್ಲಿ ಪಾಪ ಮಾಡಿದ್ರೂ ಸುಖವೇ ಪಡೆದ್ನಲ್ಲ, ಈ ಜನ್ಮದಲ್ಲಿ ಮತ್ತೆ ತಪಸ್ಸು ಮಾಡಿದರೂ ಕೂಡ ದುಃಖವೇ ಪಡೆದ್ನಲ್ಲ. ಇದೇನಿದು, ಇದೆಂಥ ಧರ್ಮ ಇದು ಸರಿಯಾದದ್ದಲ್ವಲ್ಲ. ಅದಕ್ಕಾಗಿ ನನಗೆ ಈ ಧರ್ಮದ ಬಗ್ಗೆ ಸಿಟ್ಟು ಬರ್ತಾ ಇದೆ ಅಂತ ಹೇಳಿ ದುರ್ವಾಸರು ಆಕ್ಷೇಪವನ್ನು ತೆಗಿತಾರೆ. ಇದು ಸರಿಯಾಗಿರುವಂತಹ ಮಾರ್ಗ ಅಲ್ಲ ಅಂತ. ಅದಕ್ಕೆ ಆ ಧರ್ಮ ದೇವತೆ ಉತ್ತರವನ್ನು ಕೊಡ್ತಾರೆ. ಏನ ಕಾಯೇನ ಪಾಪಾಶ್ಚ ಸಂಚರಂತಿ ಪಾತಕಂ ತೇನ ಪೀಡಾಂ ಸಹಂತ್ಯೇವ ಪಾತಕಸ್ಯ ಹಿ ತತ್ಫಲಂ ದಂಡಮೇಕಂ ಪರಂ ದೃಷ್ಟಂ ಧರ್ಮಶಾಸ್ತ್ರೇಷು ಪಂಡಿತೈಃ ತಂ ಧರ್ಮಪೂರ್ವಕಂ ವಿದ್ಧಿ ಏತೈಃ ನ್ಯಾಯೈಃ ತ್ವಮೇವ ಹಿ. ದುರ್ವಾಸರೇ ನೋಡಿ, ಈ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುವಂಥದ್ದೊಂದೇನಿದೆ, ಇದು ಖುಷಿ ಬಂದಾಗ ಮಾಡ್ಲಿಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದಕ್ಕೊಂದು ಶಾಸ್ತ್ರ ಅಂತಿದೆ. ಆ ಶಾಸ್ತ್ರದ ಪ್ರಕಾರವೇ ಇಂಥ ತಪ್ಪು ಮಾಡಿದವರಿಗೆ ಇಂಥ ಒಂದು ಶಿಕ್ಷೆ ವಿಧಿಸಲ್ಪಡ್ತದೆ ಅಂತ ಹೇಳಿ ಅದು ಶಾಸ್ತ್ರೋಕ್ತವಾಗಿರುವಂಥದ್ದು. ಅದರಲ್ಲಿ ನಿಮಗೇನು ಚಿಂತನೆಯೇ ಬೇಡ. ಆದರೆ ನೀವು ಮಾಡಿರುವಂತಹ ಒಂದು ಆಕ್ಷೇಪ ಏನಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಏನೋ ತಪ್ಪು ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಈ ಜನ್ಮದಲ್ಲಿ ಆರಾಮಾಗಿರ್ತಾನೆ, ಏನು ಅದರ ಫಲವೇ ಸಿಗುವುದಿಲ್ಲ, ಮುಂದೆ ಯಾವಾಗಲೂ ಪಡಿತಾನೆ ಅಂತ ಹೇಳಿದ್ರೆ ಏನು ಖಾತ್ರಿ, ಪಡಿತಾನೆ ಅನ್ನೋದೇನು ಖಾತ್ರಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ. ಅಂದರೆ ಇದಕ್ಕೆ 2 ರೀತಿ ಅರ್ಥ. ಏನ ಕಾಯೇನ ಪಾಪಾಶ್ಚ ಸಂಚರಂತಿ ಪಾಪಕಂ ತೇನ ಪೀಡಾಂ ಸಹಂತ್ಯೇವ. ಮನುಷ್ಯ ಯಾವ ಒಂದು ಜನ್ಮದಲ್ಲಿ ಹುಟ್ಟಿ ಬಂದು ಏನೋ ಒಂದು ಪಾಪವನ್ನು ಮಾಡ್ತಾನೋ ಅದೇ ಜನ್ಮದಲ್ಲೇ ಅನುಭವಿಸ್ತಾನೆ. ಅದೇ ಜನ್ಮದಲ್ಲೇ ಅನುಭವಿಸ್ತಾನೆ ಅಂತ ಹೇಳಿದ್ರೆ 2 ಅರ್ಥ. ಒಂದೇನು ಅಂತ ಹೇಳಿದ್ರೆ, ಸಾಯುವುದಕ್ಕಿಂತ ಮುಂಚೆಯೇ ಅದನ್ನು ಅನುಭವಿಸ್ತಾನೆ. ಅವನು ಪಾಪವನ್ನು ಸಾಯುವುದಕ್ಕಿಂತ ಮುಂಚೆಯೇ ಅನುಭವಿಸ್ತಾನೆ.
ಅದರಲ್ಲಿ ವಿಭಾಗ ಏನು ಅಂತ ಹೇಳಿದ್ರೆ ಅತ್ಯುತ್ಕಟೈ ಪಾಪ ಪುಣ್ಯೈ ಇಹೇವ ಫಲಮಶ್ನುತೆ. ಯಾವುದೇ ಒಬ್ಬ ವ್ಯಕ್ತಿ ಪಾಪದ ಫಲವನ್ನಾಗಲಿ ಪುಣ್ಯದ ಫಲವನ್ನಾಗಲಿ ಈ ಜನ್ಮದಲ್ಲೇ ಯಾವಾಗ ಅನುಭವಿಸ್ತಾನೆ ಅಂತ ಹೇಳಿದ್ರೆ, ಅಂದರೆ ಈ ಜನ್ಮದಲ್ಲಿ ಮಾಡಿದ್ದು ತುಂಬ ಹೆಚ್ಚಿತ್ತು ಅಂತ ಹೇಳಿದ್ರೆ, ತುಂಬ ಹೆಚ್ಚು ಪಾಪ ಮಾಡಿದ್ದಾನೆ, ತುಂಬ ಹೆಚ್ಚು ಪುಣ್ಯ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದರ ಫಲ ಈ ಜನ್ಮದಲ್ಲಿ ಸಿಗ್ಬೋದು. ಅಂದರೆ ಈ ಜನ್ಮದಲ್ಲಿ ಮುಗಿದು ಖಾಲಿ ಆಗಿಬಿಡ್ತದೆ ಅಂತಲ್ಲ, ಈ ಜನ್ಮದಲ್ಲಿ ಅನುಭವಿಸಿ ಇನ್ನೂ ಮುಂದೆ ಜನ್ಮಕ್ಕಿರ್ತದೆ. ಅಥವಾ ಇನ್ನೊಂದೇನು ಅಂದರೆ ಅವನು ಅದೇ ಜನ್ಮದಲ್ಲಿ ಅನುಭವಿಸ್ತಾನೆ ಅಂದರೆ, ಇವಾಗ ಮನುಷ್ಯನಾಗಿ ತಾನು ಏನು ಪಾಪವನ್ನು ಮಾಡ್ತಾನೆ ಆ ಪಾಪವನ್ನು ಹೆಚ್ಚಾಗಿ ಇನ್ನೊಂದು ಸಲ ಮನುಷ್ಯನಾಗಿ ಹುಟ್ಟಿ ಬಂದೇ ಅನುಭವಿಸ್ತಾನೆ. ಈಗ ಮಾಡಿರುವಂತಹ ಪಾಪವನ್ನು ಮತ್ತೆ ಅದೇ ಜನ್ಮದಲ್ಲೇ ಅದೇ ವಯಸ್ಸಿನಲ್ಲಿ, ಅಂದರೆ ಇಲ್ಲಿ ಹಿಂದಿನ ಜನ್ಮದಲ್ಲಿ ಯಾವ ವಯಸ್ಸಿನಲ್ಲಿ ಯಾವ ವ್ಯಕ್ತಿಗೆ ಎಂಥ ಒಂದು ಕೆಡುಕನ್ನು ಮಾಡಿದ್ದ, ಇವನಿಗೆ ಆ ಇನ್ನೊಂದು ಜನ್ಮದಲ್ಲಿ ಅದೇ ವ್ಯಕ್ತಿಯಿಂದ ಇವನಿಗೆ ಕೆಡಕಾಗ್ಬೋದು, ಅದೇ ವಯಸ್ಸಿನಲ್ಲಿ ಕೆಡಕಾಗ್ಬೋದು. ಹೀಗೆ ಏನು ವ್ಯಕ್ತಿ ಪಾಪವನ್ನು ಮಾಡ್ತಾನೆ ಆ ಪಾಪದ ಫಲವನ್ನು ಅನುಭವಿಸ್ತಾನೆ ಅದೇ ಜನ್ಮದಲ್ಲಿ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಬೇಕಾದರೆ ಅನುಭವಿಸ್ಬೋದು, ಮುಂದಿನ ಜನ್ಮಗಳಲ್ಲಿ ಬೇಕಾದರೆ ಅನುಭವಿಸ್ಬೋದು. ಈ ಜನ್ಮದಲ್ಲೆಲ್ಲ ಅನುಭವಿಸಿ ಮುಗಿಸಿಬಿಡಬೇಕು ಅಂತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವನು ಪಾಪ ಅನ್ನೋದು ಅಷ್ಟಿರ್ತದೆ, ಭಯಂಕರ ಪಾಪ ಇರ್ತದೆ. ಈಗಲೇ ಅನುಭವಿಸ್ಬಿಡ್ಬೇಕು ಅಂತ ಹೇಳಿದ್ರೆ ಅರ್ಥ ಏನು? ಅವನಿಗೆ ಒಂದು ಚೂರು ಸುಖ ಅನ್ನೋದೇ ಇರಲ್ಲ, ಆ ರೀತಿ ಆಗೋಗ್ಬಿಡ್ತದೆ. ನಾವು ಮಾಡುವ ಪಾಪದ ಮುಂದೆ ಪುಣ್ಯ ಯಾವ ಲೆಕ್ಕ? ಪುಣ್ಯ ಲೆಕ್ಕವೇ ಇಲ್ಲ. ಆ ಕಾರಣದಿಂದಾಗಿ ಮನುಷ್ಯ ಮಾಡಿದ ಪಾಪವನ್ನು ಅನುಭವಿಸ್ತಾನೆ. ಅದರ ಬಗ್ಗೆ ನೀವೇನು ಯೋಚನೆ ಮಾಡುವುದೇ ಬೇಡ. ದಂಡಮೇಕಂ ಪರಂ ದೃಷ್ಟಂ ಧರ್ಮಶಾಸ್ತ್ರೇಶು ಪಂಡಿತೈ. ಈ ದಂಡನೆ ಅನ್ನುವಂಥದ್ದೇನಿದೆ, ಇದೇ ಮಾಡಿದ ಪಾಪಕ್ಕೆ ಶಿಕ್ಷೆ. ಯಾಕೆ ಅವನಿಗೆ ದಂಡನೆ ಕೊಡುವುದು ಅಂತ ಹೇಳಿದ್ರೆ, ಇನ್ನೊಮ್ಮೆ ಆ ರೀತಿ ಪಾಪ ಮಾಡದೇ ಇರಲಿ ಅಂತ. ಅವನು ಆ ರೀತಿ ಮಾಡದೇ ಇರಲಿ ಎಂಬ ಕಾರಣದಿಂದಾಗಿ ಅವನಿಗೆ ದಂಡನೆಯನ್ನು ಶಿಕ್ಷೆಯನ್ನು ಕೊಡುವಂಥದ್ದು. ಇದು ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು. ಇದರ ಬಗ್ಗೆ ನಿಮಗೇನು ತೊಂದರೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಈ ಧರ್ಮರಾಜ ಸಮಜಾಯಿಷಿ ಕೊಟ್ಟ. ಧರ್ಮದೇವತೆ ಸಮಜಾಯಿಷಿಯ ಒಂದು ಉತ್ತರವನ್ನು ಕೊಟ್ಟ. ಆದರೆ ದುರ್ವಾಸರಿಗೆ ಇದು ಇಷ್ಟ ಆಗಲೇ ಇಲ್ಲ. ದುರ್ವಾಸರು ಹೇಳ್ತಾರೆ, ಏವಂ ನ್ಯಾಯಂ ನಮನ್ಯೇಹಂ ತಥೈವ ಶೃಣು ಧರ್ಮರಾಟ್. ನಾನಿದನ್ನು ಒಪ್ಪಲ್ಲ ಅಂತ ಹೇಳಿ, ನಾನಿದನ್ನು ಒಪ್ಪಲ್ಲ. ಅವನು ಈ ಜನ್ಮದಲ್ಲಿ ಪುಣ್ಯ ಮಾಡ್ತಾನೆ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಅದನ್ನು ಅನುಭವಿಸಿಬಿಡ್ಬೇಕು. ಈ ಜನ್ಮದಲ್ಲಿ ಪಾಪ ಮಾಡಿದರೆ ಈ ಜನ್ಮದಲ್ಲೇ ಅನುಭವಿಸ್ಬಿಡ್ಬೇಕು. ಮುಂದಿನ ಜನ್ಮ ಅದರ ಜನ್ಮ ಇದೆಲ್ಲ ನಾನು ಇಚ್ಛಿಸುವುದಿಲ್ಲ. ಅಂದರೆ ದುರ್ವಾಸರು ವಾಸ್ತವಿಕವಾಗಿ ಮೊಂಡರಾಗಿ ಇಲ್ಲಿ ಉತ್ತರ ಈ ರೀತಿ ಹೇಳೋದಲ್ಲ. ಮತ್ತು ಈ ಧರ್ಮರಾಜನಿಗೆ ಒಂದು ಶಾಪ ಕೊಡಬೇಕಿತ್ತು ಅವರಿಗೆ. ಆ ಕಾರಣದಿಂದಾಗಿ ಇಲ್ಲದನ್ನು ನಾನು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿ. ಮತ್ತು ಇನ್ನೊಂದು ಏನಂದರೆ ನೋಡಿ, ಯಾಕೋ ದುರ್ವಾಸರು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಅಂದರೆ, ಯಾವನೇ ಒಬ್ಬ ವ್ಯಕ್ತಿ ಪಾಪ ಮಾಡಿದ ಅಂತ ತಿಳ್ಕೊಳ್ಳಿ, ಪುಣ್ಯ ಮಾಡಿದ ಅಂತ ತಿಳ್ಕೊಳ್ಳಿ, ಆ ಪಾಪ ಮಾಡಿದ ಮುಂದಿನ ಕ್ಷಣದಲ್ಲಿಯೇ ಅದರ ಫಲ ಅವನಿಗೆ ಸಿಗುತ್ತದೆ. ಪುಣ್ಯಾಚರಣೆ ಏನು ಮಾಡ್ತಾನಲ್ವ ಅದರ ಮುಂದಿನ ಕ್ಷಣದಲ್ಲಿ ಸಿಗ್ತದೆ. ಆದರೆ ವಿಷಯ ಏನು ಅಂದರೆ ಸೂಕ್ಷ್ಮವಾಗಿ ಸ್ಥೂಲವಾಗಿ ಅಂತ. ಸ್ಥೂಲವಾಗಿ ಸಿಗುವುದು ನಿಮ್ಮ ಮುಂದೆ ಯಾವುದೋ ಜನ್ಮದಲ್ಲಿರ್ಬೋದು, ಆದರೆ ಸೂಕ್ಷ್ಮವಾಗಿ ಅಲ್ಲಿದ್ದೇ ಇರ್ತದೆ ಅವನಿಗೆ. ಹೇಗೆ ಅಂತ ಹೇಳಿದರೆ, ಒಂದು ಬೀಜವನ್ನು ನೆಟ್ಟು ಅಂತ ಹೇಳಿದರೆ ಅದರ ಫಲ ಅನ್ನುವಂಥದ್ದು ನಮಗೆ ಸೂಕ್ಷ್ಮವಾಗಿ ಬೀಜವನ್ನು ನೆಟ್ಟು ಒಂದು ವಾರದಲ್ಲಿ ಗೊತ್ತಾಗ್ತದಲ್ವ. ಸ್ಥೂಲವಾಗಿ ಯಾವಾಗ ಗೊತ್ತಾಗುತ್ತೆ ಅಂದರೆ, ದೊಡ್ಡದಾಗಿ ಅದು ಮರ ಬಿಟ್ಟು ಹಣ್ಣು ಬಿಟ್ಟಾಗ ಆವಾಗ ಸ್ಥೂಲವಾಗಿ ಗೊತ್ತಾಗ್ತದೆ. ಅದಕ್ಕೇನು ಬೇಕಾಗ್ಬೋದು, ಜನ್ಮಾಂತರ ಬೇಕಾಗ್ಬೋದು. ಯಾಕಂದರೆ ಇವನು ಸತ್ತು ಇವನ ಮಗನ ಕಾಲದಲ್ಲಿ ಹಣ್ಣು ಬಿಡ್ಬೋದು ಆ ಮರ. ಆದರೆ ಅದು ಒಂದು ಫಲ. ಇನ್ನೊಂದು ಏನು ಫಲ ಅಂತ ಹೇಳಿದ್ರೆ, ಬೀಜ ಚಿಗುರು ಹೊಡೆಯಿತು ಅಂದರೆ ಅದೇ ಒಂದು ಫಲ ತಾನೆ. ನಾವು ನೆಟ್ಟದ್ದು ಚಿಗುರು ಹೊಡೀತು, ಇದು ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆ. ನಾವು ನೆಟ್ಟದ್ದು ಸಾರ್ಥಕ ಆಯಿತು ಅಂದರೆ ಚಿಗುರು ಹೊಡಿತು, ಮೇಲೆ ಬಂತು, ಬೆಳೀತು, ಇದೆಲ್ಲ ಗೊತ್ತಾಗ್ತದೆ ತಾನೆ. ಹಾಗೆ ನಾವೇನು ಪಾಪ ಮಾಡ್ತೇವೆ, ನಾವೇನು ಪುಣ್ಯ ಮಾಡ್ತೇವೆ, ಅದರ ಫಲ ನಮ್ಗೆ ಗೊತ್ತಾಗ್ತಾನೆ ಇರ್ತದೆ. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಇದು ಪಾಪದ ಫಲ, ಇದು ಪುಣ್ಯದ ಫಲ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಆ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ಳೋದಿಲ್ಲ. ಸೂಕ್ಷ್ಮತೆಯನ್ನು ತಿಳ್ಕೊಳ್ಳೋದಿಲ್ಲ. ಅದರಿಂದಾಗಿಯೇ ನಾವು ಏನ್ರಿ ಅವರಷ್ಟು ಪಾಪ ಮಾಡಿದ್ದಾರೆ, ಅವ್ರಿಗೇನೂ ಆಗ್ತಾ ಇಲ್ವಲ್ಲ, ಇವ್ರು ಏನು ಇಷ್ಟು ಪುಣ್ಯ ಮಾಡಿದ್ದಾರೆ, ಅವ್ರಿಗೇನೂ ಆಗ್ತಾ ಇಲ್ವಲ್ಲ ತಿಳ್ಕೊಳ್ತೇವೆ. ಖಂಡಿತ. ಯಾರು ಪುಣ್ಯವನ್ನು ಮಾಡ್ತಾರೆ, ಪುಣ್ಯ ಮಾಡಿದವರಿಗೆ ಏನೂ ಆಗೋದಿಲ್ಲ. ಅವ್ರಿಗೇನೂ ಆಗ್ತಾ ಇಲ್ವಲ್ಲ, ಏನೂ ಆಗೋದಿಲ್ಲ. ಇನ್ನು ಯಾರು ಪಾಪ ಮಾಡ್ತಾರಲ್ವ, ಪಾಪ ಮಾಡಿದವ್ರಿಗೆ ಏನೂ ಆಗೋದಿಲ್ಲ. ಏನೂ ಆಗೋದಿಲ್ಲ ಅಂತ ಅರ್ಥ ಏನಂದರೆ, ಅವರ ಜೀವನದಲ್ಲಿ ಯಾವುದೂ ಒಳ್ಳೆಯದಾಗೋದಿಲ್ಲ. ಪಾಪ ಮಾಡಿದವರ ಜೀವನದಲ್ಲಿ ಏನೂ ಒಳ್ಳೆಯದಾಗೋದಿಲ್ಲ. ಒಳ್ಳೆಯದಾಗೋದಿಲ್ಲ ಅಂದರೆ ಹೊರಗಿನಿಂದ ಎಲ್ಲ ಸಿಗ್ತಾ ಇರ್ಬೋದು, ಹೊರಗಿನಿಂದ ಯಾವುದಕ್ಕೂ ಕೊರತೆ ಇಲ್ಲದೆ ಇರ್ಬೋದು. ನಾವು
ಬೇಕಾದಾಗೆ ಸಿಗ್ತಾ ಇರ್ಬೋದು. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಮಾನಸಿಕವಾಗಿ ಮಾತ್ರ ಸರಿ ಇರೋದು. ಯಾಕಂದ್ರೆ ನೋಡಿ, ಈ ಪಾಪ ಅಂತ ಹೇಳೋದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ಪಾಪ ಮುಖ್ಯ ಕೆಲಸ ಮಾಡುವುದೇ ನಮಗೂ ದೇವರಿಗೂ ಅಡ್ಡಗೋಡೆಯಾಗಿ ನಿಲ್ತದೆ. ಅದೇ ದೊಡ್ಡ ಸಮಸ್ಯೆ. ಪಾಪ ಅದು ಮುಖ್ಯವಾಗಿ ಮಾಡುವಂಥದ್ದು, ನಮಗೂ ದೇವರಿಗೂ ಅಡ್ಡಗೋಡೆ ಆಗಿಬಿಡುತ್ತೆ. ಈ ಪಾಪ ಹೆಚ್ಚೆಚ್ಚಾಗ್ತಾ ಹೋದಷ್ಟು ಕೂಡ ನಮಗೂ ದೇವರಿಗೂ ಕಾಂಟ್ಯಾಕ್ಟ್ ದೂರ 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 ಹೋಗ್ತದೆ. ಮಹಾಪಾಪಿಯೇ ನಾಸ್ತಿಕ. ಯಾಕಂದ್ರೆ ನೋಡಿ, ದೇವರಿದ್ದಾರೆ ಅನ್ನುವ ನಂಬಿಕೆಯೂ ಬರೋ ಅಷ್ಟು ಅವನಿಗೆ ಇಲ್ಲ. ಆ ರೀತಿ ಆಗ್ತದೆ ನೋಡಿ. ಇದು ಪಾಪದ ಫಲ. ನಾವು ಇದನ್ನು ಪಾಪದ ಫಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೇವೆ? ನಮಗೇನಂದ್ರೆ ಪಾಪದ ಫಲ ಅಂದರೆ ಕೈ ಮುರ್ಕೊಳ್ಳೋದು, ಕಾರು ಮುರ್ಕೊಳ್ಳೋದು, ಇವೆಲ್ಲ ಪಾಪದ ಫಲಗಳು ನಾವು ತಿಳ್ಕೊಳ್ಳೋದು. ಇದೆಲ್ಲ ಏನು ದೊಡ್ಡದಲ್ಲ. ಯಾಕಂದರೆ ಈ ಕಾಲು ಮುರಿದ್ರೆ ಮತ್ತೆ ನಾಳೆ ಜೋಡಿಸ್ಬೋದು. ಆದರೆ ದೇವರಿಗೂ ನಮಗೂ ಅಡ್ಡಗೋಡೆಯಾಗಿ ನಿಂತು ಬಿಡ್ತು ಅಂತ ಹೇಳಿದ್ರೆ ಮತ್ತೆ ಹೇಗೆ ಹೇಳಿ? ನಮ್ಮ ಪಾಪಕ್ಕೆ ಪರಿಹಾರವೇ ಇಲ್ಲ. ಪಾಪ ಬೆಳ್ಕೊಂಡೇ ಹೋಗ್ತಾ ಇರ್ತದೆ. ಅದೇ ರೀತಿ ನೋಡಿ, ಪುಣ್ಯ. ಯಾವಾಗ ನಾವು ಪುಣ್ಯಾಚರಣೆಯನ್ನು ಮಾಡ್ತೇವೆ, ಪುಣ್ಯಾಚರಣೆದ ಫಲ ಏನು ಅಂತ ಹೇಳಿದ್ರೆ ಈ ಪಾಪದ ಗೋಡೆ ಕರಗುತ್ತಾ ಬರ್ತದೆ. ದೇವರ ಬಗ್ಗೆ ನಂಬಿಕೆ ಹೆಚ್ಚಾಗ್ತಾ ಹೋಗ್ತದೆ. ದೇವರ ಬಗ್ಗೆ ನಂಬಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ಈ ಆಧ್ಯಾತ್ಮಿಕ ಇದರ ಕಡೆ ಒಲವು ಹೆಚ್ಚಾಗ್ತಾ ಹೋಗ್ತದೆ. ಮಾಡೋಣ ಅಂತ ಕಾಣಿಸ್ತದೆ, ಇದನ್ನು ಮಾಡೋಣ ಅಂತ, ಇದರಲ್ಲಿ ಅನುಭವ. ಈ ರೀತಿ ವ್ಯಕ್ತಿ ಯಾವಾಗ ಪುಣ್ಯವನ್ನು ಗಳಿಸ್ತಾನೆ, ಪುಣ್ಯವನ್ನು ಗಳಿಸುವುದರಿಂದ ಮುಖ್ಯ ಆಗುವುದೇನೆಂದರೆ ಅವನ ಮನಸ್ಸು ಕ್ಲೀನ್ ಆಗ್ತಾ ಬರುತ್ತದೆ, ಶುದ್ಧವಾಗ್ತಾ ಬರುತ್ತದೆ. ಯಾರು ಪಾಪ ಮಾಡ್ತಾನೆ ಅವನ ಮನಸ್ಸು ಗಲೀಜಾಗ್ತಾ ಬರ್ತದೆ. ಇಷ್ಟೇ ವ್ಯತ್ಯಾಸ. ಪಾಪಕ್ಕೂ ಪುಣ್ಯಕ್ಕೂ ಇಷ್ಟೇ ವ್ಯತ್ಯಾಸ. ಈಗ ನೋಡಿ, ಎಲ್ಲರ ಮನಸ್ಸು ಗಲೀಜು, ಕ್ಲೀನ್ ಇಲ್ಲ. ಯಾರ ಮನಸ್ಸು ಕ್ಲೀನ್ ಇಲ್ಲ. ಅದಕ್ಕಾಗಿ ನೋಡಿ, ಯಾರಿಗೂ ತೃಪ್ತಿ ಇಲ್ಲ. ನಮಗೆ ಯಾಕೆ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಕ್ಲೀನ್ ಇಲ್ಲ. ನೋಡಿ, ಮನಸ್ಸು ಕ್ಲೀನ್ ಇತ್ತು ಅಂತ ಹೇಳಿದ್ರೆ ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಮಕ್ಕಳನ್ನು ನೋಡಿ ಕಲ್ತ್ಕೊಳ್ಬೇಕು. ಏನು ಖುಷಿಯಲ್ಲಿರ್ತಾವೆ ಅವು. 1 ವರ್ಷ 2 ವರ್ಷಕ್ಕೆ ಮಗಳು ಏನ್ರಿ ಖುಷಿ ಇರ್ತದೆ. ಹೊಟ್ಟೆಗೊಂದು ಹಾಕಿಬಿಟ್ರಿ ಅಂತ ಹೇಳಿದರೆ ಏನು ಖುಷಿಯಲ್ಲಿ ಹಾರಾಡ್ತಾ ಇರ್ತಾವೆ ಅವುಗಳು. ಅಂತ ಅವುಗಳದೊಂದು ಪ್ರಪಂಚವೇ ಬೇರೆ. ಯಾಕಂತ ಹೇಳಿದ್ರೆ ತೃಪ್ತಿ ಇದೆ, ಅವುಗಳು ತೃಪ್ತಿಯಾಗಿರ್ತದೆ. ಇನ್ನೇನು ಆಸೆ ಆಕಾಂಕ್ಷೆಗಳಿಲ್ಲ. ಅದರಿಂದಾಗಿ ತಮ್ಮ ಲೋಕದಲ್ಲೇ ತಾವಿಹಾರ ಮಾಡ್ತಾ ಇರ್ತಾರೆ. ಮನುಷ್ಯ ತೃಪ್ತಿ ಕಳ್ಕೊಳ್ತಾನೆ, ದೊಡ್ಡವನಾಗ್ತಾ ಬರ್ತದೆ. ಯಾಕಂದರೆ ಪಾಪ ಹೆಚ್ಚು ಮಾಡ್ತಾ ಹೋಗ್ತಾನಲ್ಲೋ, ತೃಪ್ತಿ ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ತೃಪ್ತಿ ಇರಲ್ಲ, ಆಸೆ ಅನ್ನೋದು ಬಿಡುವುದಿಲ್ಲ, ಕೋಪ ಅನ್ನೋದು ದೂರ ಆಗುವುದಿಲ್ಲ, ಮೋಹ ಹೋಗುವುದಿಲ್ಲ, ಮದ ಮತ್ಸರಗಳು ನಮ್ಮನ್ನು ಬಿಟ್ಟು ದೂರ ಹೋಗೋಲ್ಲ. ಇವೆಲ್ಲ ಪಾಪದ ಚಿಹ್ನೆಗಳು. ಪಾಪದ ಚಿಹ್ನೆಯಾಗಿ ನಮ್ಮನ್ನು ಕಾಡ್ತಾ ಇರ್ತವೆ. ಆದರೆ ನಮಗಿದೆಲ್ಲ ಪಾಪ ಅಂತ ಗೊತ್ತೇ ಇಲ್ಲ. ಮತ್ತು ಇವೆಲ್ಲ ಪಾಪ ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ನಮ್ಮೊಟ್ಟಿಗೆ ಇರುವಂಥ ಬರೀ ಪಾಪದವುಗಳು. ಅದಕ್ಕೋಸ್ಕರ ಅದನ್ನು ಬಿಡದೆ ಸಾಗ್ತಾ ಇದ್ದೇವೆ ನಾವು. ಅಂದರೆ ನೋಡಿ, ಮನುಷ್ಯ ಹೀಗೆ ಪಾಪದ ಫಲ ಏನಿದೆ ಅದನ್ನು ಆ ಕ್ಷಣದಿಂದಲೇ ಅನುಭವಿಸ್ಕೊಂಡು ಹೋಗ್ತಾನೆ. ಪುಣ್ಯದ ಫಲವನ್ನು ಆ ಕ್ಷಣದಲ್ಲಿಂದಲೇ ಅನುಭವಿಸ್ಕೊಂಡು ಹೋಗ್ತಾನೆ. ಪ್ರತಿಯೊಂದು ಕೂಡ ಅಷ್ಟೇ ನೋಡಿ. ದೇವಶಾಪ ಇರಬಹುದು, ಗುರುಶಾಪ ಇರಬಹುದು, ಪಿತೃಶಾಪ ಇರಬಹುದು. ಯಾವುದೇ ಒಂದರ ಲಕ್ಷಣವೂ ಕೂಡ ಗೊತ್ತಾಗ್ತಾ ಇರ್ತದೆ. ಗಮನಿಸಬೇಕಷ್ಟೇ. ಇದರದೇ ಫಲ ಅಂತ ಗಮನಿಸಿದರೆ ಗೊತ್ತಾಗ್ತದೆ ಅಷ್ಟೇ. ಇದರ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗೋಲ್ಲ. ಹೀಗೆ ಇದ್ದೇ ಇರ್ತದೆ ಅಂತ. ದುರ್ವಾಸರಿಗೆ ಇದು ಇಷ್ಟ ಆಗಲಿಲ್ಲ. ಇದು ಸರಿಯಲ್ಲ, ನಾನು ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳಿ, ಶಾಪ ಕೊಟ್ಟೇ ಬಿಡ್ತೇನೆ ನಿನಗೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಯದಾ ಕ್ರುದ್ಧೋ ಮಹಾಪ್ರಾಜ್ಞ ಮಾಮೇವಹಿ ಕ್ಷಮಸ್ವಚ ನೈವಂ ಕ್ಷಮಸಿ ವಿಪ್ರೇಂದ್ರ ದಾಸೀಪುತ್ರಂ ಹಿಮಾಂ ಕುರು. ನೋಡು, ಒಂದೊಮ್ಮೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದರೆ ಕ್ಷಮಿಸು ನನ್ನ. ಯಾಕಂದರೆ ಕ್ಷಮಿಸುವುದು ದೊಡ್ಡವರ ದೊಡ್ಡ ಗುಣ. ಇಲ್ಲ, ನಾನು ಕ್ಷಮಿಸುವುದಿಲ್ಲ, ಶಾಪವೇ ಕೊಟ್ಟು ಬಿಡ್ತೇನೆ. ಸರಿ, ಶಾಪವೇ ಕೊಡುವುದಾಗಿದ್ದರೆ ನಾನು ದಾಸಿ ಮಗನಾಗುವಾಗೆ, ಕೆಲಸದವನ ಮಗನಾಗುವಾಗೆ ನನಗೆ ಶಾಪ ಕೊಡು. ಎರಡನೇದೇನಂತ ಹೇಳಿದ್ರೆ, ನಾನು ರಾಜ ಆಗುವಾಗೆ ಶಾಪ ಕೊಡು. ಇನ್ನೊಂದು ಶಾಪ ಕೊಡಬೇಕು ಅಂತಿದ್ದು. ಯಾಕಂದರೆ ಸಾಮಾನ್ಯ ಶಾಪ ಅಂದರೆ 3 ಶಾಪ. ಚಾಂಡಾಲನಾಗುವಾಗ ಶಾಪ ನಾನು ಸ್ವೀಕಾರ ಮಾಡ್ತೇನೆ ಅಂತ ಧರ್ಮರಾಜ ಹೇಳಿದ. ದುರ್ವಾಸರು ಹಾಗೆ ಆಗಲಿ, ನಾನು ಹಾಗೆ ಶಾಪ ಕೊಡ್ತೇನೆ ಅಂತ. ಇದೇನೋ ಒಂದು ರೀತಿ ಶಾಪ ರೂಪದಿಂದ ಹೊರ ಕೊಟ್ಟದ್ದು. ಯಾಕಂದರೆ ಕೇಳಿದೆ ಶಾಪ ಯಾವುದು. ಶಾಪ ಅಂದರೆ ಯಾವ್ದು ನಮಗೆ ಕೆಟ್ಟದ್ದು ಅದನ್ನು ನಮಗೆ ಇಷ್ಟ ಇಲ್ಲದೆ ಕೊಡೋದು. ಇದು ನನ್ನನ್ನು ಹಾಗೆ ಮಾಡುವುದು ಅಂತ ಹೇಳಿ ತಥಾಸ್ತು ಅಂತ ಹಾಗೆ ಶಾಪ ಕೊಟ್ಟರು. ಹಾಗೆ ಆಗೋಗು, ನೀನು ದಾಸಿಯ ಮಗನಾಗು, ರಾಜ ಆಗು, ಚಾಂಡಾಲ ಆಗು ಅಂತ ಶಾಪ ಕೊಟ್ಟರು. ಈ ರೀತಿ
ಹೇಳಿ ಇದರ ಪರಿಣಾಮವಾಗಿಯೇ ಧರ್ಮರಾಜ ವಿದುರನಾಗಿ ಹುಟ್ಟಿ ಬಂದ, ದಾಸಿ ಮಗನಾಗಿ, ರಾಜನಾಗಿ ಹುಟ್ಟಿ ಬಂದ ಧರ್ಮರಾಜನಾಗಿ, ಈ ದುರ್ವಾಸರ ಶಾಪದಿಂದಾಗಿ. ಇನ್ನು ಮೂರನೆಯದ್ದಾಗಿ ಚಾಂಡಾಲನಾಗಿ ಬರ್ತಾನೆ. ಯಾವಾಗ ಅಂತ ಹೇಳಿದ್ರೆ ಹರಿಶ್ಚಂದ್ರನ ಕಥೆಯಲ್ಲಿ. ಸತ್ಯ ಹರಿಶ್ಚಂದ್ರ ಏನಿದ್ದಾನೆ, ಆ ಸತ್ಯ ಹರಿಶ್ಚಂದ್ರನ ಕಥೆಯಲ್ಲಿ ಅವನು ಸ್ಮಶಾನವನ್ನು ಕಾಯಬೇಕಾದರೆ ಆಗ ಚಾಂಡಾಲನಾಗಿ ಧರ್ಮ ಬರ್ತಾನೆ. ಇದು ಕೂಡ ಈ ಧರ್ಮದ ಈ ದುರ್ವಾಸರ ಶಾಪದಿಂದ ಆಗುವಂಥದ್ದು ಅಂತ ಈ ಸುಮನ ಈ ಕಥೆಯನ್ನು ಹೇಳ್ತಾಳೆ. ಇನ್ನು ಹೇಳಿ, ಇನ್ನು ಈ ಧರ್ಮಾಚರಣೆ ಅಂತ ಆಗಬೇಕಾದ್ರೆ ಇದರ 10 ಅಂಗಗಳು ಬಹಳ ಪ್ರಮುಖವಾಗಿರುವಂಥವುಗಳು. ಬ್ರಹ್ಮಚರ್ಯ, ಶಮಾದ, ಇದನ್ನೆಲ್ಲ ಹಿಂದೆ ಹೇಳ್ಕೊಂಡು ಹೋಗಿದ್ದಾಳೆ ಅಷ್ಟೇ. ಅದರ ವಿವರಣೆಯನ್ನು ಏನು ತಿಳಿಸ್ಕೊಂಡು ಹೋಗಲಿಲ್ಲ. ಇವಾಗ ಅದರ ಬಗ್ಗೆ ಹೇಳ್ತೇನೆ, ಅದರ ಬಗ್ಗೆ ನನಗೆ ತಿಳಿಸ್ಕೊಡು ಅಂತ ಸೋಮಶರ್ಮ ಕೇಳ್ತಾನೆ. ಅದಕ್ಕೆ ಈ ಸುಮನ ಹೇಳ್ಕೊಂಡು ಹೋಗ್ತಾಳೆ, ನಿಮಗೊಂದೊಂದನ್ನು ತಿಳಿಸ್ಕೊಂಡು ಹೋಗ್ತೇನೆ ನೋಡಿ. ಇದೇ ಈ ಕಥೆಗೆ ವೈಶಿಷ್ಟ್ಯ. ಇದೇನು ಅಂತ ಹೇಳಿದ್ರೆ, ಧರ್ಮಾಚರಣೆ ಅಂತೇನಿದೆ, ನಾವೇನು ಧರ್ಮವನ್ನು ಮಾಡ್ತೇವೆ, ಆ ಧರ್ಮಾಚರಣೆ ಅನ್ನೋದು ಧರ್ಮಾಚರಣೆ ಆಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ಪ್ಲ್ಯಾಟ್ಫಾರ್ಮ್. ಆ ಪ್ಲ್ಯಾಟ್ಫಾರ್ಮ್ ಮೇಲೆ ನಾವು ನಿಂತು ಮಾಡಿದರೆ ಮಾತ್ರ ಅದು ಧರ್ಮಾಚರಣೆ ಆಗ್ತದೆ, ಇಲ್ಲದಿದ್ರೆ ಧರ್ಮಾಚರಣೆ ಆಗುವುದಿಲ್ಲ. ಆದರೆ ಅದಕ್ಕೆ ಮೊದಲು ಬೇಕಾದದ್ದೇನೆಂದರೆ ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಏನು, ಹೇಗಿರ್ತದೆ ಬ್ರಹ್ಮಚರ್ಯ? ಈ ಬ್ರಹ್ಮಚರ್ಯ 2 ರೀತಿಯಿಂದ ಹೇಳ್ತಾಳೆ ಸುಮನ. ಒಂದು ಹೆಣ್ಣಿಗೆ ಇಷ್ಟು ಗೊತ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಬಹಳ ಆನಂದ ಪಡ್ಬೇಕು ನಾವು. ಅಂದ್ರೆ ಆ ಪುರಾಣ ಕಾಲದಲ್ಲಿ ಒಂದು ಹೆಣ್ಣು ಮಕ್ಕಳು ಎಷ್ಟು ತಿಳ್ಕೊಳ್ತಾ ಇದ್ರು ಅಂತ ಅದ್ಭುತವಾದ ವಿಷಯಗಳನ್ನು ಹೇಳ್ಕೊಂಡು ಹೋಗ್ತಾಳೆ. ಬ್ರಹ್ಮಚರ್ಯ ಗೃಹಸ್ಥರಿಗೆ ಬೇರೆ ರೀತಿ ಬ್ರಹ್ಮಚರ್ಯ ಅನ್ನುವಂಥದ್ದು, ಸನ್ಯಾಸಿಗಳಿಗೆ ಬ್ರಹ್ಮಚಾರಿಗಳಿಗೆ ಬೇರೆ ರೀತಿ. ಅಂದರೆ 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಅದರಲ್ಲಿ ಬ್ರಹ್ಮಚರ್ಯ, ಸನ್ಯಾಸ ಈ 2ರದ್ದು ಇದು ಬ್ರಹ್ಮಚರ್ಯ ಬೇರೆ ರೀತಿ. ಅದೇ ರೀತಿ ಗೃಹಸ್ಥ, ವಾನಪ್ರಸ್ಥ ಇವರಿಬ್ಬರದ್ದು ಬೇರೆ ರೀತಿ. ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಗೃಹಸ್ಥರದ್ದು ಹೇಳ್ತಾನೆ. ಏನಂತ ಹೇಳಿದ್ರೆ, ನಿತ್ಯಂ ಸತ್ಯೇ ರತಿರ್ಯಸ್ಯ ಪುಣ್ಯಾತ್ಮ ತುಷ್ಟತಾಂ ವ್ರಜೇತ್ ಋತೌ ಪ್ರಾಪ್ತೆ ವ್ರಜೇನ್ನಾರೀಂ ಸ್ತ್ರೀಯಾಂ ದೋಷ ವಿವರ್ಜಿತಃ ಸಕುಲಸ್ಯ ಸದಾಚಾರಂ ಕದಾ ನೈವ ವಿಮುಂಚತಿ ಏತದೇವ ಸಮಾಖ್ಯಾತಂ ಗೃಹಸ್ಥಸ್ಯ ದ್ವಿಜೋತ್ತಮ. ಬ್ರಹ್ಮಚರ್ಯದಲ್ಲಿ ಮೊದಲು ಬೇಕಾದದ್ದೇನಂತ ಹೇಳಿದ್ರೆ, ಯಾವತ್ತು ಸತ್ಯದಲ್ಲಿ ಆಸಕ್ತಿ, ಸತ್ಯ ನಡೆಯಲ್ಲಿ ಆಸಕ್ತಿ. ಯಾವುದು ನಿಜವಾಗ್ಲೂ ಸರಿಯಾಗಿದೆಯೋ ಅದರಲ್ಲಿ ನಡೆಯಬೇಕು ಎಂಬಂತಹ ಆಸಕ್ತಿ ಏನಿದೆ, ಇದು ಕೂಡ ಬ್ರಹ್ಮಚರ್ಯದಲ್ಲಿ. ಯಾಕಂದ್ರೆ ನೋಡಿ, ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಮದುವೆ ಆಗದೇ ಇರುವುದು ಅಂತ ಅಷ್ಟೇ ಅರ್ಥ ಅಲ್ಲ ಸಂಸ್ಕೃತದಲ್ಲಿ, ಅಥವಾ ಹೆಂಡತಿಯಿಂದ ದೂರ ಇರುವುದು ಅಂತ ಅಷ್ಟೇ ಅರ್ಥ ಅಲ್ಲ. ಮತ್ತೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಬ್ರಹ್ಮಚರಣ, ದೇವರ ಕಡೆಗೆ ಹೋಗುವುದು, ದೇವರ ಕಡೆಗೆ ಹೋಗುವುದು. ಅದಕ್ಕೆ ಮುಖ್ಯ ಬೇಕಾದದ್ದೇನೆಂದರೆ ಸತ್ಯ, ನಿಜವಾದ ಸರಿಯಾದ ಮಾರ್ಗ ಏನಿದೆ ಅದರಲ್ಲಿ ಆಸಕ್ತಿ. ನಡೆ ನುಡಿ ಎರಡೂ ಕೂಡ ಸತ್ಯವಾದ ನಡೆ, ಸತ್ಯವಾದ ನುಡಿ. ಹಾಗೆಯೇ ಪುಣ್ಯಾತ್ಮ ತುಷ್ಟತಾಂ ವ್ರಜೇತ್, ಮನಸ್ಸು ಯಾವತ್ತೂ ಪುಣ್ಯದಿಂದ ಕೂಡಿರಬೇಕು. ಬ್ರಹ್ಮಚರ್ಯಕ್ಕೆ ಮುಖ್ಯ ಬೇಕಾದದ್ದೇನೆಂದರೆ ಅಂದರೆ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸಿನಲ್ಲಿ ಕಾಮನೆಗಳೆಲ್ಲ ತುಂಬಿಕೊಂಡಿರಬಾರದು, ಕೆಟ್ಟ ಕೆಟ್ಟ ಕಾಮನೆಗಳೆಲ್ಲ ಮನಸ್ಸಿನೆಲ್ಲ ತುಂಬಿಕೊಂಡಿರಬಾರದು. ಅದು ಬ್ರಹ್ಮಚರ್ಯಕ್ಕೆ ವಿರೋಧ. ನೋಡಿ, ಯಾವತ್ತು ಹೊರಗಿನಿಂದ ಹೆಣ್ಣು ಹೊನ್ನು ಮಣ್ಣು ಮುಟ್ಟುವುದಿಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ಒಳಗಿನಿಂದ ಆ ಭಾವನೆ ಇರಬಾರದು. ಒಳಗಿನಿಂದ ಹೆಣ್ಣಿನ ಬಗ್ಗೆ ಕೆಟ್ಟ ಭಾವನೆ ಇರಬಾರದು, ಹಣದ ಬಗ್ಗೆ ದುರಾಸೆ ಇರಬಾರದು, ಮಣ್ಣಿನ ಬಗ್ಗೆ ದುರಾಸೆ ಇರಬಾರದು. ಆ ರೀತಿ ಇದ್ದಾಗ ಅವನು ಬ್ರಹ್ಮಚಾರಿ ಅಂತ. ಹಾಗೆಯೇ ತುಷ್ಟತಾಮ್ರಜೇತ್ ಅಂತ ಹೇಳಿದ್ರೆ ಸಂತೃಪ್ತನಾಗಿ, ದೇವರಿಗೆ ಎಷ್ಟು ಕೊಟ್ಟ ಅದರಿಂದ ಸಂತೃಪ್ತಿ, ಹೆಚ್ಚಿನದಿಲ್ಲ. ಋತೋ ಪ್ರಾಪ್ತೆ ವ್ರಜೇನ್ನಾರಿ, ಇನ್ನು ಗೃಹಸ್ಥನಾದವ ತನ್ನ ಪತ್ನಿಯ ಸಂಪರ್ಕವನ್ನು, ಒಳ್ಳೆಯ ದಿನಗಳಂದರೆ ಯಾವುದು ನಿಷಿದ್ಧವಾದ ದಿನಗಳು ಅಂತ ಹೇಳ್ಕೊಂಡು ಹೋಗ್ತಾರೆ, ಅಂಥ ನಿಷಿದ್ಧವಾದ ದಿನಗಳನ್ನು ಬಿಟ್ಟು ಉಳಿದ ದಿನಗಳಲ್ಲಿ ತಾನು ಪತ್ನಿಯ ಸಂಪರ್ಕವನ್ನು ಮಾಡಿದ ಅಂತ ಹೇಳಿದರೆ ಆಗ ಅವನು ಬ್ರಹ್ಮಚರ್ಯದಲ್ಲಿರ್ತಾನೆ ಅಂತೇಳಿ, ಬ್ರಹ್ಮಚರ್ಯದಲ್ಲಿರ್ತಾನಂತ ಒಬ್ಬ ಗೃಹಸ್ಥನಾಗಿದ್ದ. ಮತ್ತೆ ಸ್ವಕುಲಸ್ಯ ಸದಾಚಾರಂ ಕದಾನೈವ ವಿಮುಂಚತಿ, ಇನ್ನೊಂದು ಬ್ರಹ್ಮಚರ್ಯದಲ್ಲಿರುವಂಥದ್ದು ಏನಂತ ಹೇಳಿದ್ರೆ, ಹಿಂದಿನಿಂದ ತನ್ನ ವಂಶದವರು ತನ್ನ ಕುಲದವರು ಏನೊಂದು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ, ಶುದ್ಧವಾದ ಆಚರಣೆ, ಅದನ್ನು ಬಿಡದೆ ಪಾಲಿಸುವಂಥದ್ದು ಸಂಪ್ರದಾಯ ಅಂತ ನಾವಿದನ್ನೇ ಕರಿತೇವೆ. ಸಂಪ್ರದಾಯ ಅಂತ ಹೇಳಿದ್ರೆ ಯಾವುದು ಚೆನ್ನಾಗಿ ಇರುವಂಥದ್ದನ್ನು ನಮ್ಮ ಹಿಂದಿನವರು ಉಳಿಸ್ಕೊಂಡು ಬಂದಿದ್ದಾರೆ, ಅದನ್ನು ನಾವು ಬೆಳೆಸಿಕೊಂಡು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗಬೇಕು, ಅದನ್ನು ನಾವು ಬಿಡುವುದಲ್ಲ.
ಇದನ್ನು ಪಾಲಿಸಿಕೊಂಡು ಬರುವಂಥದ್ದು. ಇದಿಷ್ಟು ಗೃಹಸ್ಥನಿಗೆ ಸಂಬಂಧಪಟ್ಟಂತಹ ಬ್ರಹ್ಮಚರ್ಯ ಹೇಳಿದಾಗಾಯ್ತು. ಇನ್ನು ಸನ್ಯಾಸಿಗೆ ಬ್ರಹ್ಮಚರ್ಯಮ್ಮಯ ಪ್ರೋಕ್ತಂ ಗೃಹಿಣಾಮುತ್ತಮಂ ಕಿಲ ಯತೀನಾಂತು ಪ್ರವಕ್ಷ್ಯಾಮಿ ತನ್ಮಯ ಗದಿದಂ ಶೃಣು ದಮಸತ್ಯ ಸಮಾಯುಕ್ತಃ ಪಾಪಾದ್ಭೀತಸ್ತು ಸರ್ವದಾ ಭಾರ್ಯಾ ಸಂಗಂ ಧ್ಯಾನ ಜ್ಞಾನ ಪ್ರತಿಷ್ಠಿತ. ಯತಿಗಳಲ್ಲೂ ಕೂಡ ಮೊದಲನೇದಾಗಿ ಬ್ರಹ್ಮಚರ್ಯದಲ್ಲಿ ಬೇಕಾದದ್ದೇನೆಂದರೆ ಸತ್ಯ. ಅದು ಬೇಕೇ ಬೇಕು. ಸತ್ಯವಾದಂತಹ ನಡೆನುಡಿ ಬೇಕೇ ಬೇಕು. ಅದಿಲ್ಲದೆ ಇದ್ದರೆ ಬ್ರಹ್ಮಚರ್ಯಕ್ಕೆ ಅರ್ಥ ಇಲ್ಲ. ಬರೀ ಹೆಣ್ಣನ್ನು ನೋಡೋಲ್ಲ, ಹೆಣ್ಣಿನೊಟ್ಟಿಗಿರೋಲ್ಲ, ಹೆಣ್ಣನ್ನು ಮದುವೆ ಆಗೋಲ್ಲ ಅಂತ ಹೇಳೋದು ಅಷ್ಟೇ ಮುಖ್ಯ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಯಾಕೋಸ್ಕರ ಇಷ್ಟಿಂದ ದೂರ ಆದ್ಯಾ? ಹೆಣ್ಣಿಂದ ದೂರ ಆದದ್ದು ಯಾಕೋಸ್ಕರ? ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಅಂದರೆ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಟ್ಟವನಿಗೆ, ಇದು ನನಗೆ ಅಡ್ಡಿ ಆಗ್ತದೆ, ಈ ಮಾರ್ಗಕ್ಕೆ ಹೋಗ್ಲಿಕ್ಕೆ ನನಗಿದು ತೊಂದರೆಯನ್ನು ಕೊಡಬಹುದು ಅಂತ ಬಿಟ್ಟರೆ ಅದಕ್ಕೆ ಅರ್ಥ ಇದೆ. ಅರ್ಥ ಇದೆ ಅದಕ್ಕೆ. ಯಾಕಂತ ಹೇಳಿದ್ರೆ, ಏನೋ ಒಂದು ಗುರಿ ಇಟ್ಕೊಂಡು ನೀನು ಇದನ್ನು ಬಿಟ್ಟಿದೆಯಾ ಅಂತ. ಏನೂ ಗುರಿ ಇಲ್ಲ. ಮತ್ತೇನಂದ್ರೆ ಬೇಡ ನನಗೆ, ಯಾಕಂದರೆ ಸ್ತ್ರೀಯರನ್ನು ಕಂಡ್ರೇ ಆಗೋಲ್ಲ. ಕೆಲವರು ಹೇಗಿರ್ತಾರೆ ಅಂದ್ರೆ ನೋಡಿ, ಸ್ತ್ರೀ ದ್ವೇಷಿಗಳು. ಅವ್ರು ಯಾಕೆ ಮದುವೆ ಆಗೋಲ್ಲ ಅಂತ ಹೇಳಿದ್ರೆ, ಹೆಣ್ಮಕ್ಳನ್ನು ಕಂಡ್ರೆ ಆಗೋಲ್ಲ, ಅವ್ರಿಗೆ ಅವ್ರ ಮುಖ ಕಂಡ್ರೆ ಆಗೋಲ್ಲ. ಈ ರೀತಿ ಇದು ಬ್ರಹ್ಮಚರ್ಯ ಅಲ್ಲ ಇದು. ನೋಡಿ, ಈ ರೀತಿ ಸ್ತ್ರೀಯರನ್ನು ದ್ವೇಷ ಮಾಡಿಕೊಳ್ಳುವಂಥದ್ದೇನಿದೆ ಅದು ಬ್ರಹ್ಮಚರ್ಯ ಅಲ್ಲ. ಕೆಲವರು ಈ ರೀತಿ ಇರ್ತಾರೆ, ಹುಟ್ಟು ದ್ವೇಷಿಗಳು, ಆಗುವುದಿಲ್ಲ, ಅದು ಸರಿಯಲ್ಲ. ಮತ್ತು ಈ ದ್ವೇಷ ಅನ್ನೋದು ಯಾವತ್ತೂ ಒಳ್ಳೆಯದಲ್ಲ. ಮತ್ತೇನೆಂದರೆ ಪೂಜ್ಯ ಭಾವನೆಯಿಂದಾಗಿ ಮತ್ತೇನು ಅಂತ ಹೇಳಿದ್ರೆ, ಇದು ನನಗೆ ತೊಡಕಾಗ್ತದೆ ಈ ಮಾರ್ಗಕ್ಕೆ ಅಂತ ಬಿಟ್ಟು ಅದು ಸರಿಯಾದದ್ದು. ನೋಡಿ, ಇದು ಸತ್ಯವಾದ ಮಾರ್ಗ. ಆ ಸತ್ಯವಾದ ಮಾರ್ಗವನ್ನು ಅವನು ಹಿಡಿದಿರಬೇಕು, ಬ್ರಹ್ಮಚರ್ಯವನ್ನು ಮಾಡುವಂಥವು. ಮತ್ತು ಎರಡನೇದೇನು ಅಂತ ಹೇಳಿದರೆ ದಮ, ಇಂದ್ರಿಯ ನಿಗ್ರಹ, ಅದು ಬಹಳ ಮುಖ್ಯವಾಗಿ ಬೇಕು. ತನ್ನ ಎಲ್ಲ ಇಂದ್ರಿಯಗಳೇನಿದೆ ಆ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಬೇಕು. ಅಂದರೆ ನೋಡಿ, ಗೃಹಸ್ಥನಲ್ಲಿ ಸ್ವಲ್ಪ ಲೂಸ್ ಬಿಟ್ರೂ ತೊಂದರೆ ಇಲ್ಲ. ಗೃಹಸ್ಥನಿಗೆ ಈ ಸನ್ಯಾಸಿ ಏನಿದ್ದಾನೆ ಯಾವತ್ತೂ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಟ್ಕೊಂಡಿರಬೇಕು. ಅದಕ್ಕಾಗಿಯೇ ಸ್ವಾಮಿ ಅಂತ ಕರೆಯುವುದು. ಯಾವುದರ ಮೇಲೆ ಸ್ವಾಮಿಯಾಗಿರಬೇಕು ಅಂದರೆ ತನ್ನ ಇಂದ್ರಿಯಗಳ ಮೇಲೆ ತಾನು ಸ್ವಾಮಿಯಾಗಿರಬೇಕು. ಅದರ ಕಂಟ್ರೋಲ್ ತನ್ನ ಕೈಲಿರಬೇಕು. ತಾನು ಏನು ಇಚ್ಛಿಸ್ತೇನೆ ಅದನ್ನು ಮಾತ್ರ ಕಣ್ಣು ನೋಡಬೇಕು. ತಾನು ಏನು ಇಚ್ಛಿಸ್ತೇನೆ ಅದನ್ನು ಮಾತ್ರ ಕಿವಿ ಕೇಳಬೇಕು. ತಾನು ಏನು ಇಚ್ಛಿಸ್ತೇನೆ ಅದನ್ನು ಮಾತ್ರ ಬಾಯಿ ಆಡಬೇಕು. ನೋಡಿ, ಇಷ್ಟರ ಮಟ್ಟಿಗೆ ಕಂಟ್ರೋಲ್ ಬೇಕು. ಆ ರೀತಿ ಇದ್ದರೆ ಅವನು ನಿಜವಾದ ಸನ್ಯಾಸಿ, ಬ್ರಹ್ಮಚರ್ಯದಲ್ಲಿದ್ದಾನೆ. ಹಾಗೆ ಇನ್ನೇನಿರಬೇಕು ಅಂತ ಹೇಳಿದ್ರೆ, ಪಾಪಾದ್ಭೀತಸ್ತು ಸರ್ವದಾ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸನ್ಯಾಸಿಯರಿದ್ದಾರೆ, ಈ ಸನ್ಯಾಸಿಯ ಬ್ರಹ್ಮಚಾರ್ಯದಲ್ಲಿ ಸೇರಿರುವಂತಹ ದೊಡ್ಡ ವಿಷಯ ಏನಂದರೆ, ಪಾಪದ ಬಗ್ಗೆ ಬಹಳ ಭಯ ಇರಬೇಕಂತೆ. ಬಹಳ ಭಯ ಇರಬೇಕಂತೆ ಪಾಪದ ಬಗ್ಗೆ, ಸಿಕ್ಕಾಪಟ್ಟೆ ಹೆದರಬೇಕಂತೆ ಪಾಪದ ಬಗ್ಗೆ. ಕಾರಣ ಏನು ಗೊತ್ತುಂಟ? ಸನ್ಯಾಸ ಅಂತ ಇರುವುದೇ ದೇವ್ರ ಹತ್ರ ಹೋಗ್ಲಿಕ್ಕೆ ತಾನೆ. ನಾವು ಅವಾಗಲೇ ಕೇಳಿದಾಗೆ, ದೇವರಿಗೂ ನಮಗೂ ಮಧ್ಯದಲ್ಲಿ ಅಡ್ಡ ಆಗುದು ಯಾವ್ದು ಹೇಳಿ? ಈ ಪಾಪವೇ. ಈ ಪಾಪ ಸ್ವಲ್ಪ ಮಾಡಿದರೂ ಕೂಡ ತೆಳು ಪರದೆ ಆಗಾದರೂ ಅಡ್ಡ ಆಗಿ ನಿಂತು ಬಿಡ್ತದೆ ನಮಗೂ ದೇವರು. ಪರದೆ ಹಾಕಿದ್ರು ಕೂಡ, ಗೋಡೆ ಗೀಡೆ ಏನಿಲ್ಲ, ಪರದೆ ಹಾಕಿದ್ರೆ ದೇವ್ರ ದರ್ಶನ ಆಗೋಲ್ಲ. ಪರದೆ ಹಾಕಿದ್ರು ಕೂಡ ಅಷ್ಟೂ ಪಾಪ ಅಡ್ಡಿ ಬರಬಾರ್ದು ನೋಡಿ. ಅದಕ್ಕೋಸ್ಕರ ಈ ಪಾಪದ ಬಗ್ಗೆ ಅಷ್ಟು ಗಮನ ಹರಿಸ್ತಾ ಇರಬೇಕಂತ ಸನ್ಯಾಸಿಗಳು ವಿಶೇಷವಾಗಿ. ಗೃಹಸ್ಥರನ್ನು ಬಿಡಿ, ನಮ್ಮದು ಪಾಪ ಇದ್ದದೆ. ಆದರೆ ಸನ್ಯಾಸಿಗಳಿದ್ದಾರಲ್ವ, ಅವರು ಪಾಪದಿಂದ ಶುದ್ಧರಾಗಿರಬೇಕು. ಪಾಪಾದ್ಭೀತಸ್ತು ಸರ್ವದಾ ಅಂತ ಹೇಳ್ತಾಳೆ, ಯಾವಾಗಲೂ ಹೆದರಬೇಕು. ಅದಕ್ಕೆ ಯಾವುದೇ ಒಂದರ ಬಗ್ಗೆ ಅವರು ಯಾವತ್ತೂ ವಿಚಾರವನ್ನು ಮಾಡ್ತಾನೇ ಇರಬೇಕು. ಇದು ಸರಿಯೋ ತಪ್ಪೋ, ಸರಿಯೋ ತಪ್ಪೋ, ಸರಿಯೋ ತಪ್ಪೋ ಅಂತ ವಿಚಾರವನ್ನು ಮಾಡಿ ಅವರು ಸರಿಯಾದದ್ದನ್ನು ಆಚರಣೆ ಮಾಡ್ತಾ ಇರಬೇಕು. ನೋಡಿ, ಅದಕ್ಕಾಗಿಯೇ ಯತಿಗಳು ಮಾರ್ಗದರ್ಶಕರು ಅಂತ ಯಾಕೆ ಹೇಳ್ತೇವೆ ಅಂದರೆ, ಅವರು ವಿಚಾರ ಮಾಡ್ತಾ ಇರ್ತಾರೆ ಅಂತ. ಇಲ್ಲದೇ ಇದ್ದ ಪಕ್ಷದಲ್ಲಿ ಯತಿಗಳಾದವರು ಕೂಡ, ಸನ್ಯಾಸಿಗಳಾದವರು ಕೂಡ ಪಾಪ ಪುಣ್ಯದ ವಿಚಾರವೇ ಮಾಡದೇ ಇದ್ದ ಪಕ್ಷದಲ್ಲಿ ಬ್ರಹ್ಮಚರ್ಯ ಹೊರಟೋಯ್ತು ಅಂತ, ಅಲ್ಲಿಗೆ ಹೊರಟೋಯ್ತು ಬ್ರಹ್ಮಚರ್ಯ. ಇದನ್ನು ಹೇಳ್ತಾಳೆ, ಪಾಪಾದ್ಭೀತಸ್ತು ಸರ್ವದಾ ಭಾರ್ಯಾ ಸಂಗಂ ವರ್ಜಯಿತು. ಹೆಂಡತಿಯ ಸಂಘವನ್ನು ದೂರ ಮಾಡಿಬಿಡಬೇಕು. ಯಾಕಂದರೆ ಸನ್ಯಾಸಕ್ಕೆ ಅವಾಗಲೇ ಬೆಲೆ. ನೋಡಿ, ಇದು ಒಂದು ಅಂಗ ಅಷ್ಟೇ. ಬ್ರಹ್ಮಚರ್ಯದಲ್ಲಿ ಒಂದು ಪಾರ್ಟು ಹೆಂಡತಿಯಿಂದ ದೂರ ಆಗಿರುವುದು. ಹೆಂಡತಿಯಿಂದ ದೂರ ಆಗಿರುವುದೇ ದೊಡ್ಡ ಬ್ರಹ್ಮಚರ್ಯ ಅಂತ ಅರ್ಥ ಅಲ್ಲ. ನಾವಿವತ್ತೇನು ಅಂತ ಹೇಳಿದ್ರೆ, ಏನ್ರಿ ಅವರು ಅಖಂಡ ಬ್ರಹ್ಮಚರ್ಯ, ಯಾಕಂದ್ರೆ ಮದುವೆ ಆಗಿಲ್ಲ ಅಷ್ಟೇ, ಇಲ್ಲ, ಅದಕ್ಕೆ ಅರ್ಥ ಇಲ್ಲ. ಆದರೆ ನೋಡಿ, ಆ ಬ್ರಹ್ಮಚರ್ಯದ ವಿವರಣೆಯನ್ನು ಎಷ್ಟು ಚಂದ ಕೊಟ್ಕೊಂಡ್ಬರ್ತಾಳೆ ಸುಮನ. ಇಷ್ಟು ಇದ್ದಾಗ ಒಬ್ಬ ಯತಿಯ ಬ್ರಹ್ಮಚರ್ಯ ಪೂರ್ತಿಯಾಯಿತು.
ಆ ಬ್ರಹ್ಮಚರ್ಯದಿಂದ ಪಡಿಬೇಕಾದದನ್ನು ಆ ಯತಿ ಆದವನು ತಾನು ಪಡಿತಾನೆ ಅಂತ ಹೇಳಿ. ಇನ್ನು ಆಚಾರೇಣ ಪ್ರವರ್ತೇತ ಕ್ರಾಮ ಕ್ರೋಧ ವಿವರ್ಜಿತ ಪ್ರಾಣಿನಾಮುಪಕಾರಾಯ ಸಂಸ್ಥಿತ ಉದ್ಯತಾವೃತಃ ತಪ ಏವಂ ಸಮಾಖ್ಯಾತಂ ಸತ್ಯಮೇವಂ ವದಾಮ್ಯಹಂ. ಮೊದಲನೆಯ ಅಂಗವನ್ನು ಹೇಳಿ ಆಯಿತು ಧರ್ಮದ್ದು, ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅವಾಗ ಏನಾಯಿತು ಅಂತ ಹೇಳಿದ್ರೆ, ಈ ಪ್ಲಾಟ್ಫಾರ್ಮ್ ಮೇಲೆ ನಾವು ಏನು ಮಾಡ್ತೇವೆ ಅದು ಧರ್ಮಾಚರಣೆ ಆಗ್ತದೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಪುಣ್ಯ ಎಂಬಂತಹ ಫಲವನ್ನು ತಂದುಕೊಡ್ತದೆ ನಮಗೆ. ಎರಡನೇದು ತಪಸ್ಸು. ಏನು ತಪಸ್ಸು ಅಂತ ಹೇಳಿದ್ರೆ, ಆ ತಪಸ್ಸಿನ ಬಗ್ಗೆ ಎಷ್ಟು ಚಂದವಾಗಿ ಒಂದು ವ್ಯಾಖ್ಯಾನವನ್ನು ಮಾಡ್ತಾಳೆ ಅಂತ ಹೇಳಿದ್ರೆ, ಆಚಾರೇಣ ಪ್ರವರ್ತೇತ ಕಾಮಕ್ರೋಧ ವಿವರ್ಜಿತ. ಒಳ್ಳೆಯ ಸದಾಚಾರದಲ್ಲಿ ಇರಬೇಕಂದ್ರೆ ನಮ್ಮ ನಡೆ ಅನ್ನುವಂಥದ್ದೇನಿದೆ, ನಡೆ ಅನ್ನುವಂಥದ್ದು ಒಳ್ಳೆಯ ಸದಾಚಾರದಲ್ಲಿ ಇರಬೇಕು, ದುರಾಚಾರಿಯಾಗಿರಬಾರ್ದು. ಅಂದರೆ ಒಳ್ಳೆಯ ನಡತೆ, ನಮ್ಮ ಆಚರಣೆಗಳೇನಿದೆ ಅದು ಸತ್ ಒಳ್ಳೆಯದಾಗಿರಬೇಕು. ನಮ್ಮ ಆಚರಣೆಗಳು, ಆಚರಣೆ ಅಂತ ಹೇಳಿದ್ರೆ ನಮ್ಮ ನಡೆಗಳು, ನಾವೇನು ದಿನನಿತ್ಯದಲ್ಲಿ ಆಚರಿಸ್ಕೊಂಡು ಹೋಗ್ತೇವಲ್ವ, ಇದೇ ಆಚರಣೆಗಳು. ನಾವು ದಿನನಿತ್ಯ ಆಚರಿಸ್ಕೊಂಡು ಹೋಗೋದೇ ಆಚರಣೆಗಳು. ಅದು ಹೇಗಿರಬೇಕು ಅಂದರೆ ಒಳ್ಳೆಯದಾಗಿರಬೇಕು, ಅದು ಸತ್ ಆಚರಣೆ, ಅದೇ ಸದಾಚರಣೆ. ಕೆಟ್ಟದಾಗಿರಬಾರದು. ಅಲ್ಲ, ಕೆಟ್ಟದ್ದು ಹೇಗಾಗ್ತದಪ್ಪ? ಯಾವುದೇ ಒಂದು ಆಚರಣೆ, ಕೆಟ್ಟ ಆಚರಣೆ ಹೇಗಾಗತ್ತೆ? ತುಂಬ ಚಂದ ಹೇಳ್ತಾಳೆ ನೋಡಿ ಅವಳೆ, ಕಾಮಕ್ರೋಧ ವಿವರ್ಜಿತ. ಯಾವುದೇ ಒಂದು ಆಚರಣೆಯ ಹಿಂದೆ ಕಾಮ ಕ್ರೋಧ ಇದೆಯಾ, ಅದು ದುರಾಚಾರದ ಕಡೆ ತಿರುಗಿಬಿಡ್ತದೆ. ಯಾವ ಆಚರಣೆಯ ಹಿಂದೆ ಕಾಮಕ್ರೋಧ ಇಲ್ಲ ಅದು ಸದಾಚಾರ ಆಗಿರ್ತದೆ. ನೋಡಿ, ಕಾಮಕ್ರೋಧ ಇಲ್ಲದೆ ಇದ್ದಾಗ ನಾವೇನು ಮಾಡ್ತೇವೆ ಹೇಳಿ? ನಾನು ಮಾಡಬೇಕಾದದ್ದು ಏನಿದೆ ಆ ಕರ್ತವ್ಯಗಳನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೇನೆ, ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ. ಯಾವಾಗ ಈ ಆಸೆ ಇರ್ತದೆ, ಕ್ರೋಧ ಇರ್ತದೆ, ಅವಾಗ ಏನು ಅಂತ ಹೇಳಿದ್ರೆ, ಒಂದಾ ಯಾರ ಮೇಲೂ ಸಿಟ್ಟು ಅಥವಾ ಯಾವುದದ್ದ ಆಸೆ. ಈ ಆಸೆಯಿಂದ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಇದು ನಾನು ಮಾಡಬೇಕೋ ಬಿಡಬೇಕೋ ಅನ್ನೋದು ಮುಖ್ಯ ಅಲ್ಲ, ನನಗದು ಬೇಕು. ಅದಕ್ಕೋಸ್ಕರ ಏನೇನೋ ಯಾವ್ಯಾವುದು ದಾರಿ ಹಿಡಿತಾ ಇರ್ತೇವೆ, ಏನೇನೋ ಮಾಡ್ತಾ ಇರ್ತೇವೆ. ನಾವು ಮಾಡಬಾರದನ್ನೆಲ್ಲ ಮಾಡ್ತಾ ಇರ್ತೇವೆ, ದುರಾಚಾರ ಕೈ ಹಾಕ್ತೇವೆ. ಇದು ಏನು ಮಾಡ್ತದೆ ಅಂದರೆ ನಿಮ್ಮನ್ನು ತಪಸ್ಸಿನಿಂದ ದೂರ ಮಾಡ್ತು. ಇದೇ ತಪಸ್ಸು, ದೊಡ್ಡ ತಪಸ್ಸು. ಏನಂತ ಹೇಳಿದ್ರೆ, ನನ್ನ ಮಾರ್ಗ ಏನಿದೆ ಅದರಲ್ಲಿ ನಾನು ಸಾಗುವಂಥದ್ದು, ನನಗೆ ಸಭೀತವಾದಂತಹ ವೃತ್ತಿ, ನನ್ನ ಒಂದು ಇಲ್ಲಿ ಕರ್ತವ್ಯ ಏನಿದೆ, ನನಗೆ ದೇವರು ಏನಿಲ್ಲ ವಹಿಸಿಕೊಟ್ಟಿದ್ದಾನೆ ಕರ್ತವ್ಯ, ಅದನ್ನು ನಾನು ಮಾಡ್ಕೊಂಡು ಹೋಗುವಂಥದ್ದು, ಕಾಮಕ್ರೋಧ ಇಲ್ಲದೆ. ಇದು ತಪಸ್ಸು. ಮತ್ತೆ ಹೇಗಿರಬೇಕು ಅಂತ ಹೇಳಿದ್ರೆ, ಪ್ರಾಣಿನಾಮುಪಕಾರಾಯ ಸಂಸ್ಥಿತ ಉದ್ಯಮಾವೃತ. ಯಾವತ್ತು ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು, ಏನು ಮಾಡಬೇಕು ಹೇಳಿ? ಜೀವನದಲ್ಲಿ ಏನು ಮಾಡಬೇಕು? ನಾವು ಮಾಡ್ತೇವೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆಗೆ ತುಂಬಿಸ್ಕೊಳ್ಳಬೇಕು, ಮಾಡಬೇಕಪ್ಪ. ನಮ್ಮ ಜೀವನದ ಗುರಿ ಒಂದೇ, ಇನ್ನೇನಿಲ್ಲ. ಏನಂದರೆ ನಮ್ಮ ಹೊಟ್ಟೆ ತುಂಬಿಸೋದು. ಹೌದಾ ಅಲ್ವಾ? ನೋಡಿ, ಗಂಡಸರಾಗಲಿ ಹೆಂಗಸರಾಗಲಿ ಇಬ್ಬರದ್ದು ಒಂದೇ ಕೆಲಸ. ಏನಂತ ಹೇಳಿದ್ರೆ ಹೊಟ್ಟೆ ತುಂಬಿಸುವುದು. ನಮ್ಮ ಹೊಟ್ಟೆ ದೇವರು, ದೊಡ್ಡ ದೇವರು ನೋಡಿ. ಅದಕ್ಕೋಸ್ಕರ ಗಂಡಸರು ದುಡಿಯುವುದು ಯಾಕಂತ ಹೇಳಿದ್ರೆ, ನಾವು ಹೇಳಿದ ಹೊಟ್ಟೆ ಕರ್ಮ, ದೇವರ ಕರ್ಮ ಅಲ್ಲ, ನಮ್ದು ಹೊಟ್ಟೆ ಕರ್ಮ. ಹೆಂಗಸರು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮಾಡಿ ಹಾಕುವುದು ಯಾಕೆ ಹೇಳಿ? ಹೊಟ್ಟೆ ಕರ್ಮ. ಯಾಕಂದ್ರೆ ನಮ್ದು ದೇವರಿಗೆ ನೈವೇದ್ಯ ಇಲ್ಲ, ಹೊಟ್ಟೆಗೊಂದು ನೈವೇದ್ಯ ಇದೆ. 3 ಹೊತ್ತು ಹೊಟ್ಟೆಗೊಂದು ಕಮ್ಮಿ ಮಾಡೋದಿಲ್ಲ. ಅದೇ ಗಂಡಸರು ಕೂಡ ದುಡಿಯುವುದೇ ಅದಕ್ಕೋಸ್ಕರ. ಅಂದರೆ ನೋಡಿ, ನಮ್ಮ ಬದುಕೇ ಆ ರೀತಿ ಆಗ್ಬಿಟ್ಟಿದೆಯಲ್ಲ, ಬರೀ ಸ್ವಾರ್ಥವಾದ ಬದುಕು, ದಡ್ಡತನದ ಬದುಕು. ಈ ಹೊಟ್ಟೆ ಅನ್ನುವಂಥದ್ದೇನಿದೆ, ಇದು ದೇಹದ ಒಂದು ಅಂಗ. ನಾಳೆ ಒಂದು ದಿನ ಬಿದ್ದು ಹೋಗುವ ದೇಹಕ್ಕೆ ಬೇಕಾದ ಆಹಾರವನ್ನು ಒದಗಿಸಿಕೊಡುವುದು ಈ ಹೊಟ್ಟೆ ಅಷ್ಟೆ. ನಾವು ಅದರಲ್ಲೇ ಆಸಕ್ತರಾಗಿ ಕೂತ್ಕೊಂಡಿರ್ತೇವಲ್ಲ, ಸರಿಯಲ್ಲ ಅಂತ ಹೇಳ್ತೀವಿ. ಸರಿಯಲ್ಲ, ಇದು ತಪಸ್ಸಲ್ಲ. ನೀವು ತಪಸ್ಸು ಮಾಡ್ತಾ ಇಲ್ಲ, ನೀವು ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಿಜವಾದ ತಪಸ್ಸು ಅಂದರೆ ಹೇಗಿರಬೇಕು ಅಂತ ಹೇಳಿದ್ರೆ, ತುಂಬ ಚಂದ ವಿವರಣೆಯನ್ನು ಕೊಡ್ತಾರೆ ನೋಡಿ. ಏನು ಅಂತ ಹೇಳಿದ್ರೆ, ಪ್ರಾಣಿನಾಮ ಉಪಕಾರ, ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವ ಕೆಲಸ ಮಾಡಬೇಕು. ನಾವು ನಮ್ಮ ಪ್ರತಿಯೊಂದು ನಡೆ ಇದೆ ನೋಡಿ, ನಮ್ಮ ನಡೆ ಹೇಗಿರಬೇಕು ಅಂತ ಹೇಳಿದ್ರೆ, ಎಲ್ರಿಗೂ ಉಪಕಾರ ಆಗುವ ಹಾಗೆ ನಮ್ಮ ನಡೆ ಇತ್ತು ಅಂತ ಹೇಳಿದ್ರೆ ಅದು ತಪಸ್ಸಾಗ್ತದೆ. ಪ್ರಾಣಿನಾಮ ಉಪಕಾರಾಯ ಸಂಸ್ಥಿತ ಉದ್ಯಮಾವೃತ. ಅಂಥ ಒಂದು ಕೆಲಸ ಹಿಡ್ಕೊಳ್ಬೇಕು. ಅಂತಹ ಕೆಲಸವನ್ನು ಹಿಡ್ಕೊಂಡವನಾಗಿ ತಾನಿರಬೇಕು. ಏನಂತ ಹೇಳಿದ್ರೆ, ಎಲ್ರಿಗೂ ನನ್ನಿಂದ ಆದಷ್ಟು ಉಪಕಾರ ಆಗಲಿ. ನೋಡಿ, ಇದೇ
ನಿಜವಾಗ್ಲೂ ಕೂಡ ಈ ಹಿಂದೆ ಚಾತುರ್ವರ್ಣ್ಯ ಅಂತ ಏನಿತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದರ ಹಿಂದೆ ಇದ್ದಂತಹ ಕಾನ್ಸೆಪ್ಟೇ ಇದು, ಉದ್ದೇಶವೇ ಇದು. ನನ್ನಿಂದ ಸಮಾಜಕ್ಕೆ ಉಪಕಾರ ಆಗಬೇಕು ಅಂತ. ಬ್ರಾಹ್ಮಣನು ಅದೇ ಕೆಲಸ ಮಾಡ್ತಾ ಇದ್ದದ್ದು, ಕ್ಷತ್ರಿಯನು ಅದೇ ಕೆಲಸ. ಯಾಕಂದರೆ ಇದು ಸಮಾಜದ ಪರಿಪೂರ್ಣತೆಗೆ ಬೇಕಾದ 4 ಅಂಗಗಳು. ಪ್ರತಿಯೊಬ್ಬರು ಕೂಡ ಇದನ್ನು ನಮ್ಮ ಡ್ಯೂಟಿಯಿಂದ ಮಾಡ್ತಾ ಇದ್ರು. ದೇವರು ನಮಗೆ ಕೊಟ್ಟ ಡ್ಯೂಟಿ ಆ ರೀತಿಯಿಂದ ಮಾಡ್ತಾ ಇದ್ರು, ಹೊರತು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಲ್ಲ. ಅದು ನೆಕ್ಸ್ಟು ಯಾವ ರೀತಿ ನೋಡಿ, ಮಿಲ್ಟ್ರಿಯಲ್ಲಿ ಯಾರು ಇರ್ತಾರೆ, ಮಿಲ್ಟ್ರಿಯಲ್ಲಿರುವವರಿಗೆ ಸಂಬಳ ಮುಖ್ಯ ಅಲ್ಲ, ಸಂಬಳ ಅನ್ನೋದು ನೆಕ್ಸ್ಟು, ಮತ್ತು ತಮ್ಮ ಡ್ಯೂಟಿ ಮುಖ್ಯ. ಯಾವನೇ ಒಬ್ಬ ಮಿಲ್ಟ್ರಿಯವನು ಕೂಡ ಈ ತಿಂಗಳು ನನಗಿನ್ನೂ ಸಂಬಳವೇ ಬರಲಿಲ್ಲ, ನಾನು ಯಾಕೆ ಗಡಿ ಕಾಯಬೇಕು, ಮನೇಲಿ ಮಲ್ಕೊಳ್ತೇನೆ ಅಂತ ಹೇಳಿ ಮಲ್ಕೊಲಿಕ್ಕಾಗತ್ತಾ? ಯಾಕೆ ಹೇಳಿ, ನನ್ನ ಡ್ಯೂಟಿ ನೋಡಿ ಇದು. ಉಳಿದದ್ದು ನೆಕ್ಸ್ಟು, ನಮಗೇನು ಬರ್ತದೆ ಅದು ಮುಖ್ಯ ಅಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆ ರೀತಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಇಂಥ ಒಂದು ಉದ್ದೇಶದಿಂದ ಹೊರಟಂತಹ ಈ ವರ್ಣಾಶ್ರಮ ಪದ್ಧತಿಯನ್ನು ಸಂಪೂರ್ಣ ಹಾಳು ಮಾಡಿಬಿಟ್ವು ನಾವು. ಈ ರಾಜಕೀಯದಿಂದಾಗ ಅದಕ್ಕೇನೋ ಬಣ್ಣವನ್ನೆಲ್ಲ ಹಚ್ಚಿ ಹಾಳು ಮಾಡಿಬಿಟ್ವು ನಾವು. ಆದರೆ ಅದ್ರ ಹಿಂದೆ ಇದ್ದದಿದೆ ಸರ್ವೇಷಾಂ ಉಪಕಾರ, ಎಲ್ಲರ ಉಪಕಾರಕ್ಕೋಸ್ಕರ. ಬ್ರಾಹ್ಮಣನು ಇತರ ಉಪಕಾರಕ್ಕೋಸ್ಕರವೇ ಅವನು ಎಲ್ಲ ಕರ್ಮವನ್ನು ಮಾಡ್ತಾ ಇದ್ದ. ಕ್ಷತ್ರಿಯನು ಅದಕ್ಕೋಸ್ಕರವೇ, ವೈಶ್ಯನು ಅದಕ್ಕೆ. ನೋಡಿ, ಬ್ರಾಹ್ಮಣ ಒಂದು ದಾನ ತಗೊಳ್ಳೋದು ಅಂತ ಹೇಳಿದ್ರೆ ಸುಮ್ಮನೆ ಅಂತ ತಿಳ್ಕೊಂಡಿದ್ರೆ, ದಾನ ತಗೊಳ್ಳೋದು ಅಂತ ಹೇಳಿದ್ರೆ ಅವ್ರಿಗೆ ಪಾಪ ತಿನ್ಲಿಕ್ಕೆ ಏನು ಗತಿ ಇಲ್ಲ ಅದಕ್ಕೆ ತಗೊಳ್ತಾರೆ. ಅಲ್ಲ, ಇನ್ನೊಬ್ಬನ ಪಾಪ ತಗೊಳ್ಳೋದು, ಪಾಪದ ಹೊರೆಯನ್ನು ತಗೊಳ್ಳೋದು, ಅದಕ್ಕೋಸ್ಕರ ಪ್ರಾಯಶ್ಚಿತ್ತವಾಗಿ ಎಷ್ಟು ಜಪ ಮಾಡ್ತಾ ಇದ್ದ ಬ್ರಾಹ್ಮಣ. ಅದಕ್ಕೆ ಯಾವಾಗಲೂ ಜಪವನ್ನು ಮಾಡಿಕೊಂಡು ದೇವರದ್ದು. ಯಾಕಂತ ಹೇಳಿದ್ರೆ ಇನ್ನೊಬ್ಬರು ಪಾಪ ತಗೊಳ್ಳಿಕ್ಕೆ, ಅವನಿಗೆ ಪಾಪ ಉಪಕಾರ ಮಾಡ್ಲಿಕ್ಕಾಗತ್ತಲ್ವ. ನೋಡಿ, ಈ ರೀತಿ ಕ್ಷತ್ರಿಯನಾದವ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ರಕ್ಷಣೆ ಕೊಡ್ತಾ ಇದ್ದ. ಯಾರಿಗೆ? ತನ್ನ ಹೆಂಡತಿ ಮಕ್ಕಳಿಗ? ಇಲ್ಲ, ಮತ್ತೆ ರಾಜ್ಯಕ್ಕೆ, ಪ್ರಜೆಗಳಿಗೆ. ವೈಶ್ಯನಾದವ ಕೃಷಿ ಮಾಡ್ತಾ ಇದ್ದ. ಯಾಕೋಸ್ಕರ? ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಮತ್ತೆ ಪ್ರಜೆಗಳಿಗೆ ಆಹಾರ ಕೊಡಬೇಕು ಅಂತ. ಶೂದ್ರನಾದವನು ಕೂಡ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದ. ಯಾಕೋಸ್ಕರ ಅಂತ ಹೇಳಿದ್ರೆ ಬರೀ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ. ಯಾಕಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಹೇಳಿದ್ರೆ 4 ಜನರಿಗೆ ಉಪಕಾರ ಮಾಡಿದರೆ ಆಯಿತು, ಅವ್ರು ದುಡ್ಡು ಕೊಟ್ಟರು ಸಾಕು, ನಾನು ಹೊಟ್ಟೆ ತುಂಬಿದ್ದು, ಇನ್ನೇನಾಗಬೇಕಾಗಿದೆ, ಆರಾಮಾಗಿ ಕೂತ್ಕೊಂಡು ಬಿಡ್ತಲ್ಲ. ಹಾಗಲ್ಲ, ಎಲ್ರಿಗೂ ತನ್ನ ಕೈಲಾದದ್ದನ್ನು ಮಾಡ್ತಾ ಇದ್ದ. ಯಾಕಂತ ಹೇಳಿದ್ರೆ ಇದು ನನ್ನ ಕರ್ತವ್ಯ. ಅದು ತಪಸ್ಸಾಗ್ತಾ ಇತ್ತು. ಈ 4 ಕೂಡ ತಪಸ್ಸಾಗ್ತಾ ಇತ್ತು ಈ ರೀತಿ ಮಾಡಿದಾಗ. ಕಾಮಕ್ರೋಧಗಳಿಲ್ಲದೆ ಸದಾಚಾರದಲ್ಲಿರಬೇಕು. ನಾವು ಇನ್ನೊಬ್ಬರಿಗೆ ಉಪಕಾರ ಆಗುವ ಹಾಗೆ ಒಳ್ಳೆಯ ನಮ್ಮ ಕರ್ತವ್ಯ ಏನದೇ ನಮ್ಮ ಸವೃತ್ತಿ, ಅದರಲ್ಲಿ ನಾವು ತೊಡಗಬೇಕು. ಅದು ತಪಸ್ಸು. ಇದರ ಬಗ್ಗೆ ಹೇಳಿಯಾಗಿ, ತಪಸ್ಸಿನ ಬಗ್ಗೆ ಹೇಳಿಯಾಗಿ. ಮುಂದಿನದು ಸತ್ಯಮೇವಂ ವದಾಮ್ಯಹಂ, ಮುಂದಿನದು ಸತ್ಯ. ಅದನ್ನು ನೋಡಿ, ಬ್ರಹ್ಮಚರ್ಯ ಮೊದಲನೆಯದ್ದು, ಎರಡನೆಯದ್ದು ತಪಸ್ಸು, ಈಗ ಮೂರನೆಯ ಧರ್ಮದ ಮೂರನೆಯ ಅಂಗ ಅದ್ಯಾವುದು ಅಂದರೆ ಸತ್ಯ. ಸತ್ಯ ಅಂತ ಹೇಳಿದ್ರೇನು? ಬಹಳ ಚಂದವಾದ ಒಂದು ವಿವರಣೆಯನ್ನು ಕೊಡ್ತಾಳೆ ನೋಡಿ. ಪರದ್ರವ್ಯೇಶ್ವಲೋಲುತ್ವಂ ಪರಸ್ತ್ರೀಷು ತಥೈವ ಚ ದೃಷ್ಟ್ವಾ ಮತಿರ್ನಯಸ್ಯ ಸ್ಯಾತ್ ಸಸತ್ಯ ಪರಿಕೀರ್ತಿತಃ. ತುಂಬ ಚಂದವಾದ ವಿವರಣೆ. ನೀವು ಸತ್ಯವಂತರ, ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ಳಿ. ಯಾವಾಗ ಇನ್ನೊಬ್ಬರ ವಸ್ತುವನ್ನು ನೋಡಿದರೆ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಉಂಟಾಗುವುದಿಲ್ಲ, ನೀವು ಸತ್ಯವಂತರು. ನೋಡಿ ಎಷ್ಟು ಚಂದವಾದ ವಿವರಣೆ. ಪರದ್ರವ್ಯೇಶ್ವಲೋಲುತ್ವಂ, ಇನ್ನೊಬ್ಬರ ವಸ್ತುವನ್ನು ನೋಡಿದರೆ ನಮಗೆ ಮನಸ್ಸಿನಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಾಗಲಿ, ಮಾತ್ಸರ್ಯ ಆಗಲಿ, ಹೊಟ್ಟೆ ಕಿಚ್ಚಾಗಲಿ ಅಥವಾ ಬೇರೆ ಯಾವುದೇ ಭಾವನೆಗಳು ಬರದಿಲ್ವೋ, ನಾವು ಸತ್ಯವಂತ. ಏನಾದರೂ ಭಾವನೆಗಳು ಬಂತ ಒಳಗಿನಿಂದ, ಇಲ್ಲಿ ಹೊರ ದ್ರವ್ಯ ಅಂತ ಹೇಳಿದ ಕೂಡಲೇ ನೀವು ಏನು ಆಭರಣವನ್ನು, ಸೀರೆಯನ್ನು, ಅಂಗಿಯನ್ನು ಇಷ್ಟನ್ನೇ ಇಟ್ಕೊಳ್ಬೇಡಿ. ಎಲ್ಲ ರೀತಿಯದ್ದಾಗಬಹುದು, ಎಲ್ಲ ರೀತಿಯದ್ದು ವಸ್ತುಗಳು ಆಗ್ಬೋದು. ಇವಾಗ ಉದಾಹರಣೆಗೆ ಹೇಳೋದಾದರೆ, ಆ ಗಂಡನನ್ನು ಈ ಗಂಡನನ್ನು ಹೋಲಿಸೋದು, ಆ ಹೆಂಡತಿಯನ್ನು ಆ ಮಕ್ಕಳನ್ನು ಈ ಮಕ್ಕಳನ್ನು ಹೋಲಿಸೋದು, ಆ ಮನೆಯನ್ನು ಈ ಮನೆಯನ್ನು ಹೋಲಿಸೋದು. ನೋಡಿದ್ರ ಅವ್ರ ಮನೆ ನೋಡಿ ಹೇಗಿದೆ, ಆ ಮನೆ ನೋಡಿದರೆ ಹೊಟ್ಟೆ ಹೊರದು ಬಿಡ್ತದೆ. ನೋಡಿ ಇಂಥ ಭಾವನೆಗಳು. ಯಾಕೆ ಅಂದರೆ ನಮಗಂಥ ಮನೆ ಇಲ್ವಲ್ಲ, ನೋಡಿ ನಮ್ಮನೂ ಇದೆ, ಯಾವುದಕ್ಕೂ ಪ್ರಯೋಜನ ಇಲ್ಲದೆ. ಅಂದರೆ ಇದರ ಹಿಂದೆ ಏನಿದೆ ಅಂತ ಹೇಳಿದ್ರೆ ಆ ಮಗನೆಯ ಬಗ್ಗೆ ನಿಮಗೇನೋ ಒಂಥರ ಇದೆ ಭಾವನೆ. ಅದು ಈ ರೀತಿ ನೋಡಿ, ವಾಸ್ತವಿಕವಾಗಿ ಇಂಥದ್ದೆಲ್ಲ ಇರಬಾರದು. ಇದೆಲ್ಲೇನು ಅಂತ ಹೇಳಿದ್ರೆ ನಮ್ಮನ್ನು ಸತ್ಯದಿಂದ ದೂರ ಮಾಡ್ತಾ ಇದೆ ಅಂತ. ಅದಕ್ಕೆ ಪರದ್ರವ್ಯೇಶ್ವಲೋಲುತ್ವಂ. ಅದೇ ರೀತಿ ಪರಸ್ತ್ರೀಷು, ಪರಸ್ತ್ರೀಯರನ್ನು ಕಂಡಾಗ ಮನಸ್ಸಿನಲ್ಲಿ ಯಾವತ್ತೂ ಕೆಟ್ಟ ಭಾವನೆ ಬರಬಾರದು. ಸ್ತ್ರೀಯರಿಗಾಗಬೇಕಾದ್ರೆ ಹಾಗೆ ಇದು ವಿರುದ್ಧವಾಗಿ.
ಪರಪುರುಷರನ್ನು ಕಂಡಾಗ ಯಾವತ್ತೂ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳಾಗಲಿ ಬೇರೆ ಯಾವುದೇ ಭಾವನೆಗಳು ಬರಬಾರದು. ಈ ರೀತಿ ಇದ್ದಾಗ ಅದೇ ರೀತಿ ದೃಷ್ಟ ಮತಿರ್ನಯಸ್ಯ ಸ್ಯಾತ್, ಇಷ್ಟನ್ನೆಲ್ಲ ನೋಡಿ ಯಾರ ಮನಸ್ಸಾಗಲಿ ಬುದ್ಧಿಯಾಗಲಿ ಹಾಳಾಗುವುದಿಲ್ವೋ ಅವನು ಸತ್ಯ ಮಾರ್ಗದಲ್ಲಿದ್ದಾನೆ ಅಂತ ಅರ್ಥ. ದಾನಮೇವ ಪ್ರವಕ್ಷ್ಯಾಮಿ. ಇನ್ನು ಮೊದಲನೇದು ಬ್ರಹ್ಮಚರ್ಯ ಆಯಿತು, ತಪಸ್ಸು ಆಯಿತು, ಸತ್ಯ ಆಯಿತು. ನಾಲ್ಕನೆಯದು ದಾನ. ದಾನ ಅಂತ ಹೇಳಿದ್ರೇನು ನೋಡಿ, ಇವಳದು ಸುಮನನದ್ದು ವಿವರಣೆಯ ಒಂಥರ ಅದ್ಭುತವಾಗಿದೆ, ಬೇರೆ ಆಗಲ್ಲ. ಇವಳದ್ದೊಂದು ವಿವರಣೆಯೇ ಬೇರೆ ಇದೆ. ದಾನ ಅಂತ ಹೇಳಿದ್ರೆ ಅದನ್ನು ಹೇಳ್ತಾಳೆ, ಏನ ಜೀವಂತಿ ಮಾನವಾಹ ಆತ್ಮಸೌಖ್ಯಂ ಪ್ರತೀಚ್ಛೇಯ ಸ ಇಹೈವ ಪರತ್ರ ಚ ಅನ್ನಸ್ಯಾಪಿ ಮಹಾದಾನಂ ಸುಖಸ್ಯೇವ ಧ್ರುವಸ್ಯವ ಗ್ರಾಸಮಾತ್ರಂ ತದಾ ಧ್ಯೇಯಂ ಕ್ಷುಧಾರ್ತಾಯ ನ ಸಂಶಯಃ ದತ್ತೇ ಸತಿ ಮಹಾಪುಣ್ಯಂ ಅಮೃತಂ ಸೋಷ್ಣುತೆ ತದಾ ದಿನೇ ದಿನೇ ಪ್ರದಾತವ್ಯಂ ಯಥಾ ವಿಭವ ಸಂಭವಂ ತೃಣಂ ಶಯ್ಯಾಂ ಚ ವಚನಂ ಗೃಹಚ್ಛಾಯಾಂ ಸುಶೀತಲಂ ಭೂಮಿಂ ಅಪತತಾ ಚಾನ್ನಂ ಪ್ರಿಯವಾಕ್ಯಮನುತ್ತಮಂ ಆಸನಂ ವಚನಾಲಾಪಂ ಕೌಟಿಲ್ಯೇನ ವಿವರ್ಜಿತಂ ಆತ್ಮನೋ ಜೀವನಾರ್ಥಾಯ ನಿತ್ಯಮೇವ ಕರೋತಿ ಯಃ ದೇವಾನ್ ಪಿತೃನ್ ಸಮಭ್ಯರ್ಚ್ಯ ಏವಂ ದಾದಂ ದದಾತಿ ಸಹ. ಅಂದರೆ ದಾನದ ಬಗ್ಗೆ ತುಂಬ ವಿವರಣೆಯನ್ನು ಕೊಟ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ದಾನ ಅಂತ ಹೇಳಿದರೆ ಏನಿರ್ತದೆ ಅಂದರೆ ಆತ್ಮಸೌಖ್ಯಂ ಪ್ರತೀಚ್ಛೇದ್ಯ ಸ ಇಹೈವ ಪರತ್ರ ಚ ಅನ್ನಸ್ಯಾಪಿ ಮಹಾದಾನ. ಮೊದಲೇನೆ ಅಂತ ಹೇಳಿದರೆ ನನಗೊಳ್ಳೆದಾಗಬೇಕು ಅಂತ ಎಣಿಸ್ಬೇಕು, ನನಗೆ ದೇವರು ಒಳ್ಳೇದು ಮಾಡಬೇಕು, ನನಗೆ ದೇವರ ಅನುಗ್ರಹ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ದಾನವನ್ನು ಮಾಡಬೇಕು. ದಾನವನ್ನು ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರಿಗೆ ಒಂದು ವಸ್ತುವನ್ನು ಕೊಡ್ತೇವಲ್ವ ಅವನನ್ನು ಉದ್ಧಾರ ಮಾಡೋದಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ದಾನವನ್ನು ಕೊಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಅವನನ್ನು ನಾನು ಉದ್ಧಾರ ಮಾಡ್ತಾ ಇದ್ದೇನೆ ಅಂತ, ಅವನಿಗೆ ಕೊಡ್ತಾ ಇದ್ದೇನೆ ಅನ್ನುವ ಭಾವನೆ ಇರ್ತದೆ ಹೊರತು ನನ್ನಲ್ಲಿರುವುದನ್ನು ಕಳೆತಾ ಇದ್ದೇನೆ ಅಂತಲ್ವ. ಅವನಿಗೆ ಕೊಡ್ತಾ ಇದ್ದೇನೆ ಎನ್ನುವ ಉದ್ದೇಶ ಇರುವುದರಿಂದಲೇ ದಾನದ ವಸ್ತುವನ್ನು ಹುಡುಕಬೇಕಾದ್ರೆ ಸೆಕೆಂಡ್ ಥರ್ಡ್ ಕ್ವಾಲಿಟಿ ಹುಡುಕು. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಕೊಡುವುದಲ್ವ ಅದು. ಈ ಕಾರಣದಿಂದ ನೋಡಿ, ವಾಸ್ತವಿಕವಾಗಿ ಈ ರೀತಿ ಇಟ್ಟುಕೊಳ್ಬಾರದಂತೆ. ಮತ್ತೇನೆಂದರೆ ನನ್ನ ಉದ್ಧಾರವನ್ನು ನಾನು ಬಯಸಬೇಕು, ನಾನು ಉದ್ಧಾರ ಆಗಬೇಕು. ನಾನು ಉದ್ಧಾರ ಆಗಬೇಕು ಅಂತೇಳಿದರೆ ನನ್ನಲ್ಲಿರುವ ಪಾಪಗಳು ಹೋಗಬೇಕು ಅಂತೇಳಿದರೆ ಎಷ್ಟು ಸಾಧ್ಯ ಉಂಟು ಅಷ್ಟು ಒಳ್ಳೆ ವಸ್ತು ಕೊಡಬೇಕು. ಆ ವಸ್ತುವನ್ನು ಅವರು ಖುಷಿಯಲ್ಲಿ ಸ್ವೀಕಾರ ಮಾಡಬೇಕು. ಅವಾಗೇನೆಂದರೆ ನನ್ನ ತುಂಬ ಪಾಪ ಹೋಗ್ಬಿಡ್ತದೆ, ಅವರು ಖುಷಿಯಲ್ಲಿ ಸ್ವೀಕಾರ ಮಾಡಿದ. ಆ ರೀತಿ ಇಲ್ಲದೆ ನಾನು ಅರ್ಧಂಬರ್ಧ ಕೊಟ್ಟೆ ಅಂತ ತಿಳ್ಕೊಂಡೆ. ತರಬೇಕಾದ್ರೇ ಸೆಕೆಂಡ್ ಕ್ವಾಲಿಟಿ ತಂದದ್ದು, ಅವರಿಗೆ ಕೊಟ್ಟದ್ದು. ಆ ರೀತಿ ಆದರೆ ಅವರು ಅರ್ಧಂಬರ್ಧ ಮನಸ್ಸಿನಿಂದಲೇ ತಗೊಳ್ತಾರೆ, ಅಥವಾ ತಗೊಂಡ ಮೇಲಾದ್ರೂ ಅರ್ಧಂಬರ್ಧ ಮನಸ್ಸು ಮಾಡ್ಕೊಳ್ತಾರೆ. ಅದೇನೆಂದರೆ ಅರ್ಧಂಬರ್ಧ ಹೋಗ್ತದೆ ಪಾಪ, ಪೂರ ಹೋಗಲ್ಲ. ಇನ್ನು ಥರ್ಡ್ ಕ್ವಾಲಿಟಿ ತಂದು ಕೊಡ್ತೇವಲ್ವ, ಲೋ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಇದೇನಾದ್ರು ಕೊಡಬೇಕು ಅಂತ ಕೊಡೋದಷ್ಟೇ. ಈ ರೀತಿ ಕೊಟ್ಟಾಗ ಆ ಪಾಪವು ಏನಾಗುವುದಿಲ್ಲ, ಲಾಸ್ ಮಾತ್ರ, ದುಡ್ಡು ಮಾತ್ರ ಲಾಸ್ ಅಷ್ಟೆ, ಇನ್ನೇನಾಗ. ಯಾಕಂದರೆ ಆ ತಗೊಳ್ಳುವವನೇನಿದ್ದಾನೆ ಆ ತಗೊಳ್ಳುವವನು ಕೂಡ ತಗೊಂಡು ಬೇಜಾರೇ ಮಾಡ್ಕೊಳ್ತಾನೆ, ಅದರಿಂದ ವಿಪರೀತವಾಗಬಹುದು. ನೋಡಿ, ಅದಕ್ಕಾಗಿ ಯಾವತ್ತೂ ದಾನದ ದ್ರವ್ಯ ಅದು ಯಾವತ್ತೂ ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು.